ಸ್ವಾಮಿ, ವಾಕ್ಯದ ಮುಖಾಂತರ ಮಾತನಾಡುವ ಆತನು ನೀನು ಪವಿತ್ರಾತ್ಮನೆ ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತೇವೆ. ಹೇಗೆ ಸ್ತೋತ್ರ, ಮಳೆಯು ಇಬ್ಬನಿಯು ಭೂಮಿಗೆ ಬಿದ್ದು ಭೂಮಿಯನ್ನು ತೋಯಿಸಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವರಿಗೆ ಆಹಾರವನ್ನು ಕೊಡದೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲವೋ, ನಿನ್ನ ಬಾಯಿಂದ ಹೊರಟಂತ ಮಾತು ನಿನ್ನ ಕಾರ್ಯವನ್ನು ಸಾಧಿಸದೆ, ನೀನು ಉದ್ದೇಶನ ನೆರವೇರಿಸದೆ ವ್ಯರ್ಥವಾಗಿ ಹಿಂತಿರುಗಿ ಹೋಗೋದೇ ಇಲ್ಲ ಅಂತ ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರ ನೀನು ಮಾತನಾಡುವ ಈ ಮಾತುಗಳು ನಿನ್ನ ಮಕ್ಕಳಿಗೆ ಪ್ರಯೋಜನವಾಗಿರ್ಲಿಕ್ಕಾಗ್ತದೆ. ಸ್ತೋತ್ರ, ನೀನು ಮಾತನಾಡು, ಕೇಳುವಂತ ಎಲ್ಲ ಆತ್ಮಿಕ ಕಿವಿಗಳು ಹೃದಯಗಳು ತೆರೆಯಲ್ಪಡಲಿ, ನಾಟಲಿ, 100ರಷ್ಟಾದ ಫಲ ಕೊಡಲಿ. ನಿನಗೆ ಘನಮಾನ ಮಹಿಮೆಗಳನ್ನ ಯೇಸುವೆ ಅರ್ಪಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿದಂತ ಕೀರ್ತನೆ ಮತ್ತೊಂದು ಸಾರಿ ಒಂದನೇ ವಾಕ್ಯ ಓದಿಕೊಳ್ಳೋಣ. 91ನೇ ಕೀರ್ತನೆ 1ನೇ ವಾಕ್ಯ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಿಂದೆಯಿಂದ ಒಬ್ಬರು ಮೇಲಿಂದ ಒಬ್ಬರು ಹೋದ್ರಿ ಮೇಲಿಂದ ಹೋದ್ರಿ. ಆಮೆನ್, ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಕೈಗಳಿಂದ ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಿಮ್ಮೆಲ್ಲರ ಮುಂದೆ ನಿಲ್ಲುವಂತೆ ದೇವರು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ, ಹಲ್ಲೆಲೂಯಾ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಯಾವಾಗ ನಾವು ಪರಾತ್ಪರನ ಮೊರೆ ಹೊಕ್ಕಿರ್ತೇವೋ, ಆತನನ್ನ ಆತುಕೊಳ್ತೇವೋ, ಆತನನ್ನೇ ಹಿಡಿದುಕೊಳ್ತೇವೋ, ನಾವು ಹೇಗಿರ್ತೇವೆ? 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 ತಮಿಳ ಪಡಿಗ உன்னதமானவரின் மறைவில் இருக்கிறவன் சர்வ வல்லவருடைய நிழலிலே ತಗ್ಗುವಾನ್. ಹಲ್ಲೆಲೂಯಾ. ಇತ್ತೀಚಿನ ದಿನಗಳಲ್ಲಿ ಏನ್ ಜಾಸ್ತಿ ಆಗಿದೆ? ಈ ಹಾರ್ಟ್ ಅಟ್ಯಾಕ್ ಅನ್ನೋದು ವಿಪರೀತವಾಗ್ತಾ ಇದೆ. ಹೌದ್ರಾ? ನೋಡಿದವರು, ಇರೋರು, ಇರದಿರೋರು ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಇದ್ದಿದ್ದ ಕಡೆಯಲ್ಲೇ ತಾಲಿಯಲ್ಲಿ ಹೋಗ್ತಾ ಇರೋರು, ಮನೆಯಲ್ಲಿರೋರು, ಹಲ್ಲೆಲೂಯಾ, ವಾಕಿಂಗ್ ಮಾಡಿದವರು, ಸುಮ್ಮನಿರೋರು, ಇರದಿರೋರು, ಏನ್ ಬರ್ತದೆ ಎಲ್ಲರಿಗೂ? ಹಲ್ಲೆಲೂಯಾ, ಹಾರ್ಟ್ ಅಟ್ಯಾಕ್ ಬರ್ತದೆ. ಎಂತ ಅಟ್ಯಾಕ್ ಅಂದ್ರೆ ಇದು ಎಂತ ಅಟ್ಯಾಕು? ಹಾರ್ಟ್ ನಿಂತು ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಮೈಲ್ಡ್ ಅಟ್ಯಾಕ್ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ, ತುಂಬಾ ಜಾಸ್ತಿ ಬರುತ್ತೆ. ಹಳೇದಿದ್ದಂತ ಅಟ್ಯಾಕ್ ಎಲ್ಲ ಈಗೆಲ್ಲ ಹೋಯ್ತು. ಕೊರೋನಾಗ ಮುಂಚೆನೆ ಹೋಗ್ಬಿಡ್ತು. ಇವಾಗೆಲ್ಲ ಡೈರೆಕ್ಟ್ ಹಾರ್ಟ್ ನಿಂತ್ಬಿಡುತ್ತೆ. ಅದನ್ನ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಆಗದೇ ಇಲ್ಲ. ಗಾಡಿ ಒಂದ್ಸರಿ ಆಫ್ ಆಗ್ಬಿಟ್ರೆ ನಾವೇನೇನೋ ಮಾಡ್ತೀವಿ, ಒಳಗಿರೋ ಒಂದೇ ಒಂದು ಪಾರ್ಟ್ ಆಫ್ ಆಗ್ಬಿಡ್ತು ಅಂದ್ಕೊಳ್ರಿ, ಏನಾಗತ್ತೆ ಹೇಳ್ರಿ? ಏನಾಗತ್ತೆ? ಯಾರ ಕೈಯಲ್ಲೂ ಆನ್ ಮಾಡಕ್ಕೆ ಆಗಲ್ಲ. ಹಲ್ಲೆಲೂಯಾ. ಇದ್ದೀರಾ? ಶ್ವಾಸಕೋಶ ಸಮಸ್ಯೆ ಇತ್ತು ಅಂದ್ಕೊಳ್ರಿ, ಮೂಗಲ್ಲೆಲ್ಲ ಪೈಪ್ ಹಾಕೊಂಡಿರ್ತಾರೆ, ನೋಡಿದೀರಾ? ಮೂಗಲ್ ಪೈಪ್ ಹಾಕೊಂಡು ಬ್ಯಾಗ್ ಇಟ್ಕೊಂಡಿರ್ತಾರೆ ಹಿಂದೆ, ಅದರಲ್ಲಿ ಒಂದು ಸಿಲಿಂಡರ್ ತರ ಇರುತ್ತೆ. ಕಾರಣ ಆ ಒಂದು ಶ್ವಾಸಕೋಶ ಗಾಳಿ ಎಳ್ಕೊಳ್ಳೋದು, ಫಿಲ್ಟರ್ ಮಾಡೋದನ್ನ ಆಗ್ತಾ ಇಲ್ಲ ಅದಕ್ಕೆ. ಅದಕ್ಕೆ ಏನ್ ಮಾಡ್ತಾರೆ? ಎಕ್ಸ್ಟ್ರಾ ಹೊರಗಡೆ ಇಡ್ತಾರೆ. ಯಾವ್ದಾದ್ರು ಒಂದೇ ಒಂದು ಪಾರ್ಟ್ಸ್ ನಮ್ಮಲ್ಲಿ ಇರೋದು ಆಫ್ ಆದ್ರೂ ಕೂಡ ಏನಾಗುತ್ತೆ? ಅಲ್ಲಿ ಏನಾಗ್ತಿ ಹೇಳ್ರಿ? ಉಸಿರು ನಿಂತು ಆಮೇಲೆ ಬೇಗ ಹೇಳ್ಬೇಕು, ಮತ್ತೆ ಲೇಟ್ ಆಯ್ತು ಅಂತ ಹೇಳ್ಬಾರ್ದು. ನೀವು ಬೇಗ ಬೇಗ ಹೇಳಿದ್ರೆ ನಾನು ಬೇಗ ಬೇಗ ಮಾಡ ಹೇಳ್ರಿ. ಏನಾಗುತ್ತೆ? ನಾವು ಏನಕ್ಕೂ ಬರದೇ ಆಗ್ಬಿಡ್ತೀವಿ. ಹೌದ್ರಾ? ಒಂದೇ ಒಂದು ಬೆರಳು ಕೆಲಸ ಮಾಡಿ ಅಂದ್ರೆ ಕೈ ಪ್ರಯೋಜನ ಇಲ್ಲ. ಈ ಬೆರಳು ಹೋಯ್ತಂದ್ರೆ ಈ ಕೈ ಏನು ಹಿಡಿಯಕ್ ಬರಲ್ಲ, ಮಾಡಕ್ ಬರಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿ ಭೂಮಿಯಲ್ಲಿ ಕಡೆಯ ದಿನಗಳಲ್ಲಿ ಇಂಥ ರೋಗದ ಪರಿಸ್ಥಿತಿಗಳಲ್ಲಿ ಬರಗಾಲದಲ್ಲಿ ನಾವು ಬದುಕಬೇಕಂದ್ರೆ ಆತನ ಎಲ್ಲಿರ್ಬೇಕು? ಆತನ ಆಶ್ರಯದ ಒಳಗಿರಬೇಕು. ಹಲ್ಲೆಲೂಯಾ. ಆತನ ಆಶ್ರಯದ ಒಳಗಿರುವಾಗಲೇ ಬರುವಂತ ಎಲ್ಲಾ ಪರಿಸ್ಥಿತಿಗಳಿಂದ ದೇವರು ತಪ್ಪಿಸಿ ಕಾಪಾಡುವ ಆತನಿಗೆ
ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ಅಧಿಕವಾಗಿ ನಾನು ಸಮಯ ತೆಗೆದುಕೊಳ್ಳದೆ ದೇವರು ಇವತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಏನಂತ, ನಾವು ಬಾಗಿಲು ತೆರೆದುಕೊಡ್ತಾ ಇಲ್ಲ ಅಂತ. ದಾವೀದನಲ್ಲಿದ್ದಂತ ವಿಶೇಷ ಗುಣ ಏನು ಗೊತ್ತಾ? ದಾವೀದನಲ್ಲಿದ್ದಂತ ವಿಶೇಷ ಗುಣ, ಆ ಗುಣ ಯಾರಲ್ಲಿಯೂ ಇರಲಿಲ್ಲ. ಹಲ್ಲೆಲೂಯಾ. ದಾವೀದನಲ್ಲಿದ್ದಂತ ವಿಶೇಷ ಗುಣ ಏನಂದ್ರೆ, ದೇವರು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರೆ ಆ ಕ್ಷಣವೇ ದೇವ್ರ ಸನ್ನಿಧಿಗೆ ಬರ್ತಿದ್ದಪ್ಪ, ನನ್ನ ಕ್ಷಮಿಸಪ್ಪ, ನಾನು ಗೊತ್ತಿದೆ, ಏನ್ ಮಾಡ್ಬಿಟ್ಟೆ ಇದೆ ದೇವರಿಗೆ. ಅದಕ್ಕೆ ನನ್ನ ಹೃದಯಕ್ಕೆ ಒಪ್ಪುವಂತಹ ಮನುಷ್ಯನು ದಾವೀದನ ಯಾಕೆ ಕರೆದ್ರೆ, ತಪ್ಪು ಮಾಡ್ಬಿಟ್ಟ, ಗೊತ್ತೋ ಗೊತ್ತಿಲ್ವೋ ದೇವ್ರು ಹೇಳಿದ್ರು ಅನ್ಕೊಡ್ರಿ, ಏನ್ ಮಾಡ್ಬಿಡ್ತಾನೆ, ಇಲ್ಲ ಸುಂದಿರಪ್ಪ, ನೀನು ಅದು ಮಾಡ್ತೀಯ, ಇದು ಮಾಡ್ತೀಯ, ಹಂಗ್ ಮಾಡ್ತೀಯ, ಹಿಂಗ್ ಮಾಡ್ತೀಯ ಅಂತ ಹೇಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿದ್ದೇ ಬಿಡ್ತಾನೆ ದೇವರ ಪದಕ್ಕೆ. ಊರಿಯನನ್ನ ಯುದ್ಧದಲ್ಲಿ ಕೊಂದ ಮೇಲೆ ಅವನ ಹೆಂಡತಿಯನ್ನ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡ ಮೇಲೆ ದೇವರಾತ್ಮನ ಪ್ರವಾದಿ ಮೂಲಕ ಮಾತನಾಡ್ತಾರೆ. ಹಲ್ಲೆಲೂಯಾ. ಮಾತನಾಡಿದಾಗ ಅದೇ ಹೇಳಿದ್ರೆ ಟೈಮ್ ಹೋಗ್ಬಿಡುತ್ತೆ. ದಾವೀದನು ಹೇಳ್ತಾನೆ, ಸ್ತೋತ್ರ ಸ್ತೋತ್ರ, ಹಲ್ಲೆಲೂಯಾ. ಸ್ವಂತ ಏನು ಹೋದ ವಾರ ಆಚೆ ಬಾರ ಹೇಳ್ದಂಗೆ ಬೇಲಿನೇ ಏನ್ ಮೇಯ್ತಂತೆ, ಹೊಲ ಮೇಯ್ತಂತ. ಮಾತಾಡ್ರಿ, ಅಯ್ಯೋ ದೇವರೇ, ಮೈಕ್ ಕೊಡ್ಬೇಕು, ಅವ್ನು ಮೈಕ್ ಆದ್ರೆ ಆನ್ ಮಾಡ್ಕೊಡ್ರಪ್ಪ ಎಲ್ಲರೂ. ಹಲ್ಲೆಲೂಯಾ. ಏನ್ ಮೇಯ್ತು? ಹೊಲನೇ ಮೇಯ್ತು. ಹಲ್ಲೆಲೂಯಾ. ಹಂಗೆ ರಾಜನಾಗಿದ್ದವನು ತನ್ನ ದೇಶದ ಒಳ್ಳೆಯ ಮನುಷ್ಯನನ್ನ ಕೊಂದು ಅವನ ಹೆಂಡತಿಯನಾಗಿ ತನ್ನ ಹೆಂಡತಿಯನಾಗಿ ಮಾಡಿಕೊಂಡಾಗ ದೇವರ ಮಾತು ಬರ್ತದೆ, ದಾವೀದನೇ ನೀನ್ ತಪ್ಪು ಮಾಡ್ಬಿಟ್ಟೆ. ಹಲ್ಲೆಲೂಯಾ. ಆ ಕ್ಷಣವೇ ದಾವೀದನು ಒಂದು ನಿಮಿಷ ತಾನು ರಾಜ, ತಾನು ಎಂತ ಸ್ಥಾನದಲ್ಲಿ ಕೂತಿದ್ದೀನಿ, ನಾನು ಅಂದ್ರೆ ಯಾರು ಅಂತ ಯೋಚನೆ ಮಾಡದೆ ದೇವರ ಪಾದಕ್ಕೆ ಹೋಗಿ ದಬೀರನ್ನು ಅಪ್ಪ, ನನ್ನ ಕ್ಷಮಿಸಪ್ಪ, ನಾನು ಪಾಪಿ. ಹಲ್ಲೆಲೂಯಾ. ದೇವರು ಆ ಕ್ಷಣವೇ ಅವನು ಮನಪೂರ್ವಕವಾಗಿ ಒಪ್ಪಿಸಿಕೊಟ್ಟ ಕಾರಣ, ಅವನ ಮನ ತಿರುಗಿದ ಕಾರಣ ಕ್ಷಮಿಸಿ ಅವನ್ನ ಬಿಟ್ಬಿಟ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ನಮ್ಮ ವಿಷಯದಲ್ಲಿ ಕೂಡ ಯಾವ್ದಾದ್ರು ಒಂದು ವಿಷಯ ನೀನು ತಪ್ಪು ಮಾಡ್ತೀಯ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ಬೇಕು? ಮನ ತಿರುಗಬೇಕು. ಆಗಲೇ ಮನ ತಿರುಗಿಬಿಟ್ರೆ ಬಹಳ ಸಂತೋಷ ದೇವರಿಗೆ. ಹಂಗ ಹೌದಾ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾನೇನಿಲ್ಲ, ಆರಾಮಾಗಿದ್ದೀನಲ್ಲ, ಕರೆಕ್ಟ್ ಆಗಿದ್ದೀನ ಅಂತ ನಾವು ಯಾವಾಗ ದೇವ್ರ ಮುಂದೆ ಮಾತನಾಡ್ತೇವೋ, ಹಲ್ಲೆಲೂಯಾ, ಆಗ ದೇವ್ರು ಸುಮ್ಮನೆ ಇದೀರಾ? ಅಯ್ಯೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ಯಾವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೋ ಆಗ ಸರೆಂಡರ್ ಆಗ್ಬಿಡದೆ ಒಳ್ಳೇದು. ಗನ್ ಇಟ್ಟಾಗ್ಲೇ ಸರೆಂಡರ್ ಆಗ್ಬಿಡ್ಬೇಕು. ಶೂಟ್ ಮಾಡ್ಬಿಟ್ರೆ ಏನಾಗತ್ತೆ? ಗಾಯನೇ. ಹಲ್ಲೆಲೂಯಾ. ಕಾಲಿಗೆ ಸುಟ್ರೆ ಪರವಾಗಿಲ್ಲ, ಎದೆಗೆ ಸುಟ್ಬಿಟ್ರೆ ಹೋಮಾನೆ. ಹಲ್ಲೆಲೂಯಾ. ಇದೀರಾ? ಆದ್ರಿಂದ ಏನು ಸರೆಂಡರ್, ಸ್ಟ್ಯಾಂಡ್ಸ್ ಅಪ್ ಬಂದಿದ್ದು ಬಿಟ್ಬಿಡ್ಬೇಕು ದೇವರಿಗಪ್ಪ. ಆಯ್ತು ಸ್ವಾಮಿ, ಕ್ಷಮಿಸ್ಬಿಡು, ನಮ್ಮನ್ನು ಕಾಪಾಡು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಪರಾತ್ಮನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ನಿಮ್ಮ ಹಾರ್ಟ್, ಲಿವರ್ ಒಳಗಿರುವ ಎಲ್ಲ ಪಾರ್ಟ್ಸ್ಗಳು ಆತನ ಕೈಯಲ್ಲಿ ಸುರಕ್ಷಿತವಾಗಿದೆ. ಹಲ್ಲೆಲೂಯಾ. ಇದೀರಾ? ಆತನ ಜೊತೆಯಲ್ಲಿರುವವರೆಗೂ ನಮಗೆ ಸಮಸ್ಯೆನೇ ಇಲ್ಲ. ಯಾವಾಗ ಆತನ ಬಿಟ್ಟು ಹೊರಗಡೆ ಹೋಗ್ತೀವೋ ಆವಾಗಲೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ರೈಟ್. ಇರ್ಲಿ, ಅದರಲ್ಲಿ ಬದಿಗೆ. ಇವತ್ತು ನಮ್ಮ ಈ ದಿನದ ವಾಕ್ಯದ ತಲೆ ಬರಹ, ಹಲ್ಲೆಲೂಯಾ, ವಾಕ್ಯದ ಒಂದು ತಲೆ ಬರಹ ಏನಂದ್ರೆ ಜ್ಯೇಷ್ಠ ಪುತ್ರರು. ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರರು ಅಂದ್ರೆ ಯಾರು? ಜ್ಯೇಷ್ಠ ಪುತ್ರರು ಅಂದ್ರೆ ಕರೆಕ್ಟ್, ಯಾರು? ಹಿರಿ ಮಕ್ಕಳು. ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರರು ಅಂದ್ರೆ ಹಿರಿ ಮಕ್ಕಳು. ಎಷ್ಟು ಜನ ಹಿರಿ ಮಕ್ಕಳು ಇದ್ದೀರಾ? ಹೆಣ್ಣಾಗ್ಲಿ ಗಂಡಾಗ್ಲಿ, ನೋ ವರೀಸ್ ಅಲ್ಲ, ಹಿರಿಯರ ಎಷ್ಟು ಜನ? ದೊಡ್ಡವರು. ರೈಟ್. ದೇವರಿಗೆ ಸ್ತೋತ್ರ. ಇವತ್ತು ನಿಮಗೆ ವಾಕ್ಯ, ಯಾರು ಇಲ್ಲ. ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರರು. ಹಲ್ಲೆಲೂಯಾ. ಅರಣ್ಯಕಾಂಡ 3ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳುವಾಗ ಸ್ತೋತ್ರ. ಅರಣ್ಯಕಾಂಡ 3ನೇ ಅಧ್ಯಾಯ 13ನೇ ವಾಕ್ಯ.
ಇಸ್ರೇಲಿಯರ ಚೊಚ್ಚಲಾದವರೆಲ್ಲರೂ ನನ್ನ ಸೊತ್ತಷ್ಟೇ. ಐಗುಪ್ತ ದೇಶದಲ್ಲಿದ್ದ ಚೊಚ್ಚಲಾದದ್ದನ್ನೆಲ್ಲ ನಾನು ಸಂಹಾರ ಮಾಡಿದಾಗ ಇಸ್ರೇಲಿಯರಲ್ಲಿರುವ ಚೊಚ್ಚಲಾದ ಮನುಷ್ಯರನ್ನು ಪಶುಗಳನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡೆನಲ್ಲ, ಅವರು ನನ್ನವರೇ, ನಾನು ಯೆಹೋವನು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರು ಹೇಳ್ತಾ ಇದ್ದಾರೆ ಇಸ್ರಾಯೇಲರಿಗೆ ಮೊದಲಾಗಿ ಹುಟ್ಟಿದ ಅದು ಮನುಷ್ಯನಾಗಲಿ ಪಶುವಾಗಲಿ ಯಾರಿಗೆ ಸ್ವಂತ? ಹಲ್ಲೆಲೂಯಾ, ದೇವರಿಗೆ ಸ್ವಂತ. ಇದೀರಾ? ಹಲ್ಲೆಲೂಯಾ. ಮೊದಲಾಗಿ ಹುಟ್ಟಿರುವುದೆಲ್ಲ ದೇವರಿಗೆ ಸ್ವಂತ. ಮನೆಯಲ್ಲಿ ಮೊದಲಾಗಿ ಹುಟ್ಟಿದವರಿಗೆಲ್ಲ ಅಧಿಕಾರವು ಯಾರಿಗಿರುತ್ತದೆ? ಹೇಳಿದ್ರೆ ಯಾರಿಗಿರುತ್ತೆ? ಆಸ್ತಿಯಲ್ಲಿ ಪಾಲು ಯಾರಿಗಿರುತ್ತೆ? ಹೌದಾ? ಹಲ್ಲೆಲೂಯಾ. ಆಸ್ತಿಯಲ್ಲಿ ಪಾಲು ಮಾತ್ರ ಕೇಳ್ಬಿಡ್ರಿ, ಬೇರೆ ಏನಾದ್ರು ಕೇಳಿ. ಹಲ್ಲೆಲೂಯಾ. ಇದೀರಾ? ರೈಟ್. ಮೊದಲಾಗಿ ಹುಟ್ಟಿದವರಿಗೆ ದೇವರು ಹಲ್ಲೆಲೂಯಾ ಏನ್ ಹೇಳ್ತಾ ಇದ್ದಾರೆ? ಇಸ್ರಾಯೇಲರ ಚೊಚ್ಚಲಾದವರೆಲ್ಲರೂ ನನ್ನ ಸ್ವಂತಷ್ಟೇ. ಇಸ್ರಾಯೇಲರಲ್ಲಿರುವ ಚೊಚ್ಚಲಾದ ಮನುಷ್ಯರನ್ನು ಪಶುಗಳನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡಿದ್ದೇನಲ್ಲ, ಅವರು ನನ್ನವರೇ. ಹಲ್ಲೆಲೂಯಾ. ಇದೀರಾ? ಜ್ಯೇಷ್ಠ ಪುತ್ರರು, ಮೊದಲಾಗಿ ಹುಟ್ಟಿದವರು ಸತ್ಯವೇದದಲ್ಲಿ ಬಹಳ ಪ್ರಮುಖವಾದದ್ದು. ನೀವು ಸತ್ಯವೇದದಲ್ಲಿ ಎಲ್ಲಿ ಬೇಕಾದ್ರೂ ತಿಳಿಸಿ, ಯೇಸು ಕ್ರಿಸ್ತನು ಮರಿಯಳಿಗೆ ಮೊದಲನೆಯ ಪುತ್ರನ, ಎರಡನೇ ಪುತ್ರನ? ಹೌದಾ? ಹಲ್ಲೆಲೂಯಾ. ಈ ಒಂದು ಏನು ಫಸ್ಟ್ ಬಾರ್ನ್, ಈ ಒಂದು ಜ್ಯೇಷ್ಠ ಪುತ್ರರು ಮೊದಲಾಗಿ ಹುಟ್ಟಿದವರು, ಇವರು ಚೊಚ್ಚಲ ಪುತ್ರರಾಗಲಿ ಪುತ್ರಿಯರಾಗಲಿ ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯರು. ಹಲ್ಲೆಲೂಯಾ. ಬಹಳ ಅಮೂಲ್ಯರು. ಅದೇ ರೀತಿಯಾಗಿ ಸೈತಾನ ದೃಷ್ಟಿಯಲ್ಲೂ ಕೂಡ ಅವರು ಅಮೂಲ್ಯರೇ. ಹಲ್ಲೆಲೂಯಾ. ಮೊದಲಾಗಿ ಹುಟ್ಟಿದವರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಸೈತಾನ ದೃಷ್ಟಿಯಲ್ಲೂ ಅಮೂಲ್ಯರೇ. ಹಲ್ಲೆಲೂಯಾ. ತಿರುಗಿಸಿಕೊಳ್ಳುವ ಸತ್ಯವೇದವನ್ನು ಆದಿಕಾಂಡ ಬರೆದ ಪುಸ್ತಕ 1ನೇ ಅಧ್ಯಾಯ 26ನೇ ವಾಕ್ಯ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. பின்பு தேவன் நமது சாயலாகவும் நமது ரூபத்தின்படியேயும் மனுஷனை உண்டாக்குவோமாக. அவர்கள் சமுத்திரத்தின் மச்சங்களையும் ஆகாயத்து பறவைகளையும் மிருக ஜீவன்களையும் பூமி அனைத்தையும் பூமியின் மேல் ஊரும் சகல பிராணிகளையும் ஆள கடவார்கள் என்றார். ಆಮೆನ್, ಹಲ್ಲೆಲೂಯಾ. ನೋಡಿ, ದೇವರು ಮೊಟ್ಟ ಮೊದಲನೇದಾಗಿ ತನ್ನ ಸ್ವರೂಪದಲ್ಲಿ ಒಬ್ಬ ಮನುಷ್ಯನನ್ನ, ಜ್ಯೇಷ್ಠ ಪುತ್ರನನ್ನ, ಚೊಚ್ಚಲ ಮಗನನ್ನ ಏನ್ ಮಾಡ್ತಾ ಇದ್ದಾರೆ? ಸೃಷ್ಟಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವನನ್ನ ಸೃಷ್ಟಿ ಮಾಡಿ ನೋಡಿ, ಅವನು ಸೃಷ್ಟಿ ಮಾಡುವುದು ಮಾತ್ರವಲ್ಲ, ದೇವರು ಅವನಿಗೆ ಅಧಿಕಾರವನ್ನು ಕೊಡ್ತಾನೆ. ಏನು ಅಧಿಕಾರ? ಅವನು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಮತ್ತು ಎಲ್ಲಾ ಭೂಮಿಯ ಮೇಲೆಯೂ ಏನ್ ಮಾಡಲಿ? ದೊರೆತನ ಮಾಡಲಿ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿರುವ ಅಣ್ಣ ಅಕ್ಕ ಇದನ್ನ ಮಾಡ್ತಾರ? ನಿಮ್ಮ ಮನೇಲಿ ಹೇಳ್ರಿ, ಮಾಡ್ತಾರ? ಅಯ್ಯಯ್ಯೋ, ಮಾಡಲ್ವಾ? ಹಲ್ಲೆಲೂಯಾ. ದೊರೆತನ, ಅಧಿಕಾರ. ಹಲ್ಲೆಲೂಯಾ. ದೇವರು ನೋಡಿ ಆದಾಮನನ್ನ ಸೃಷ್ಟಿ ಮಾಡಿ ಅವನಿಗೆ ಎಲ್ಲ ಅಧಿಕಾರವನ್ನ ದೇವರು ಜ್ಯೇಷ್ಠ ಪುತ್ರನಿಗೆ ಕೊಟ್ಟಿದ್ದ. ಹಲ್ಲೆಲೂಯಾ. ನಾನು ಮುಂಚೆನೇ ಹೇಳಿದೆ, ಜ್ಯೇಷ್ಠ ಪುತ್ರನು ಕರ್ತನಿಗೆ ಬಹಳ ಅಮೂಲ್ಯ. ನೋಡ್ರಿ, ಆದಾಮನನ್ನ ದೇವರು ಸೃಷ್ಟಿ ಮಾಡಿ ಅವನು ಸುಮ್ಮನೆ ಹಾಗೆ ಬದುಕಪ್ಪ ಅಂತ ಹೇಳದ್ ಬಿಟ್ಟು ಅವನಿಗೆ ಏನ್ ಕೊಟ್ರು? ಅಧಿಕಾರವನ್ನು ಕೊಟ್ರು. ಈ ಭೂಮಿಯ ಮೇಲೆ ಅಧಿಕಾರವನ್ನು ಕೊಟ್ಟು, ಸಮುದ್ರದ ಮೇಲೆ ಅಧಿಕಾರವನ್ನು ಕೊಟ್ಟರು, ಆಕಾಶದ ಮೇಲೆ ಅಧಿಕಾರವನ್ನ ಯಾರಿಗೆ ಕೊಟ್ಟರು? ಜ್ಯೇಷ್ಠ ಪುತ್ರನಿಗೆ ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬ ಮನೆಯಲ್ಲಿ ಹುಟ್ಟುವಂತ ಎಲ್ಲ ದೊಡ್ಡ ಏನು ತಲೆಗಳಿಗೂ ಮೊದಲನೇ ಹುಟ್ಟುವರಿಗೂ ದೇವರಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿರ್ತಾನೆ. ಅದಕ್ಕಂತ ಸಣ್ಣವರೆಲ್ಲ ಕಡಿಮೆ ಇಲ್ಲ ಅಂತ ಆಮೇಲೆ ಬರ್ತೀನಿ ನಾನು. ಹಲ್ಲೆಲೂಯಾ.
ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರರನ್ನ ದೇವರು ವಿಶೇಷವಾಗಿ ಆಶೀರ್ವದಿಸಿ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಎಷ್ಟು ಮುಖ್ಯವೋ ಸೈತಾನನಿಗೂ ಏನ್ ಹೇಳ್ರಿ, ಸೈತಾನನಿಗೂ ಅಷ್ಟೇ ಮುಖ್ಯನಾ? ಹೌದಾ? 3ನೇ ಅಧ್ಯಾಯ 6ನೇ ವಾಕ್ಯ ಓದಿಕೊಳ್ಳು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. அப்பொழுது ஸ்திரீயானவர் அந்த விருட்சம் புசிப்புக்கு நல்லதும் பார்வைக்கு இன்பமும் புத்தியை தெரிவிக்கிறதற்கு இச்சிக்கப்படத்தக்க விருட்சமுமாய் இருக்கிறது என்று கண்டு அதை கனியை பறித்து புசித்து தன் புருஷனுக்கும் கொடுத்தார். அவனும் புசித்தான். ಹಲ್ಲೆಲೂಯಾ. ಇಲ್ಲೇ ಗಮನವಾದ ಎಲ್ಲರಿಗೂ ಕೇಳಿದಂತ ವಾಕ್ಯ ಸರಿನಾ? ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಹೊಸದಾಗಿ ಏನು ಹೇಳ್ತಾ ಇಲ್ಲ. ಆದ್ರೆ ಗಮನ ಇಡ್ರಿ, ಇದರಲ್ಲಿ ಒಂದು ವಿಷಯವನ್ನ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರು ಆದಾಮನನ್ನ ಸೃಷ್ಟಿ ಮಾಡಿದ್ರು, ಅವನಿಗೆ ಅಧಿಕಾರವನ್ನು ಕೊಟ್ಟರು. ಅವನು ಒಬ್ಬಟ್ಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ಹೇಳಿ ಅವನ ಪಕ್ಕೆಯಿಂದ ಒಂದು ಎಲುಬನ್ನ ತೆಗೆದು ಅವಳನ್ನಾಗಿ ಮಾಡಿ, ಹಲ್ಲೆಲೂಯಾ, ಅವಳನ್ನ ಆದಾಮನನ್ನ ಅವನ ಏದೇನ್ ತೋಟದಲ್ಲಿ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ಬಿಡ್ತಾನೆ. ಹಲ್ಲೆಲೂಯಾ. ಹೌದಾ? ಆಮೇಲೆ ಏನಾಯ್ತು ಹೇಳ್ರಿ? ಏನಾಯ್ತು ಆಮೇಲೆ? ಮಾತಾಡ್ರಿ, ಏನಾಯ್ತು? ನಾನು ನಿಜ ಕೇಳ್ತಾ ಇದ್ದೀನಿ, ಸುಮ್ಮನೆ ಕೇಳ್ತಿಲ್ಲ. ಏನಾಯ್ತು ಆಮೇಲೆ? ಆಮೇಲೆ ನೀವು ಹೋಗಿ ಅವ್ರನ್ನ ನಿಮ್ಮ ಮನೆ ಕರ್ಕೊಂಡ್ಬಂದು ಬಿರಿಯಾನಿ ಎಲ್ಲ ಮಾಡಿಸಿ ಊಟ ಮಾಡಿಸಿ ಆಮೇಲೆ ನೀವು ಅವ್ರ ಊರಿಗೆ ಹೋಗಿ ಅಲ್ಲಿರೋ ಹಣ್ಣು ಹಂಪಲೆಲ್ಲ ತಿಂದು ಮನೆಗೆ ಬಂದ್ರ? ಏನೇನು ಕೊಡ್ತಿದ್ರು? ಆಮೇಲೆ ಏನ್ ಮಾಡೋದು? ಅಲ್ಲಿಯ ಸುಮ್ಗಿರ್ದೆ ಒಂದು ಹಾವು ಬಂದು ಅವಳಿಗೆ ಅವ್ವ ಹಣ್ಣು ನೋಡು ಚೆನ್ನಾಗಿದೆ, ನೋಡೋದಕ್ಕೆ ರಮ್ಯವಾಗಿಯೂ ತಿನ್ನೋದಕ್ಕೆ ಅಪೇಕ್ಷತಕ್ಕದಾಗಿದೆ ಅಂತ ಹೇಳಿ ಹಣ್ಣನ್ನ ತಗೊಂಡು ತಿಂದಳು. ಗಂಡನಿಗೂ ಹಲ್ಲೆಲೂಯಾ, ಗಂಡನಿಗೂ ಹಲ್ಲೆಲೂಯಾ. ನೋಡ್ರಿ, ಇದರಲ್ಲಿ ವಿಶೇಷವಾದ ಕಾರ್ಯವನ್ನ ದೇವರಿಟ್ಟಿದ್ದಾನೆ. ಕರೆಕ್ಟ್ ಗಮನ ಇಟ್ಟು ನೋಡ್ರಿ. ಆದಾಮ ಯಾರು? ಮೊದಲನೆಯ, ಹೌದಾ? ಹಾಗಾದ್ರೆ ಅವ ಯಾರು? ಅವ ಯಾರು? ಸ್ತ್ರೀಯರಲ್ಲಿಯೇ ಜ್ಯೇಷ್ಠ ಪುತ್ರಿ. ಹೌದಾ? ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಆದಾಮ ಪುರುಷರಲ್ಲಿಯೇ ಜ್ಯೇಷ್ಠ ಪುತ್ರ, ಅವಳು ಜ್ಯೇಷ್ಠ ಪುತ್ರಿ. ಹಾಗಾದ್ರೆ ಹಾವು ಹೇಳ್ರಿ, ಹಾವು ಕೂಡ ಏನು? ಜ್ಯೇಷ್ಠ. ಯಾಕಂದ್ರೆ ಫಸ್ಟ್ ಅದೇ. ಹೌದಾ? ದೇವರು ಸೃಷ್ಟಿ ಮಾಡಿದೆಲ್ಲ ಏನು? ಆದಿ ಕಾಂಡದೆಲ್ಲ ಫಸ್ಟ್. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಜ್ಯೇಷ್ಠ ಹಾವು. ಹಲ್ಲೆಲೂಯಾ. ದೇವರು ಎಲ್ಲ ಅಧಿಕಾರವನ್ನು ಕೊಟ್ಟ. ಸೈತಾನ್ ನೋಡ್ದ, ಒಳಗೆ ಬಂದ. ಹಲ್ಲೆಲೂಯಾ. ಹಾವಿನ ಮುಖಾಂತರ ಅವುಗಳನ್ನ ಏಮಾರಿಸಿ, ಅವುಗಳ ಮುಖಾಂತರ ಆದಾಮನನ್ನ ಏಮಾರಿಸಿ, ದೇವರು ಬೇಡ ಅಂತ ಹೇಳುವಂತ ಕಾರ್ಯಗಳನ್ನ ಮಾಡಿಸಿ, ಇವಳು ತಿಂದು ಅವನು ತಿಂದು ಏನಾಗ್ತಾ ಇದೆ? ಓದ್ರಿ 3ನೇ ಅಧ್ಯಾಯ 14ನೇ ವಾಕ್ಯ. 3:14. ಆಗ ಯೆಹೋವ ದೇವರು ಸರ್ಪಕ್ಕೆ ನೀನು ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾಗಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೇ ತಿನ್ನುವಿ. அப்பொழுது தேவனாகிய கர்த்தர் சர்ப்பத்தை பார்த்து, நீ இதை செய்தபடியால் சகல நாட்டு மிருகங்களிலும் சகல காட்டு மிருகங்களிலும் சபிக்கப்பட்டிருப்பாய். நீ உன் வயிற்றினால் நகர்ந்து உயிரோடு இருக்கும் நாளெல்லாம் மண்ணை தின்பாய். ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ನಿದ್ದೆ ಬರ್ತಿದೆ? ಜೋರಾಗಿ ಹಲ್ಲೆಲೂಯಾ. ನಿದ್ದೆ ಬರೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ವಾ? ನೋಡ್ರಿ, ಹಾವನ್ನೆಲ್ಲ ನಾವೇನ್ ನೋಡ್ತೀವಿ? ನಾವು ಈಗ ದುರಾತ್ಮದವರೇ. ಹೌದಾ? ಆತ್ಮ ಇದೆ. ಹಲ್ಲೆಲೂಯಾ. ಆದರೆ ದೇವರು ಸೃಷ್ಟಿ ಮಾಡಿದ್ರೆ ಹಾವು ಕೂಡ ಒಂದು ಉಭಯವಾಸ. ನೀರಲ್ಲಿರುತ್ತೆ, ಭೂಮಿಯಲ್ಲಿ. ಹೌದಾ? ಅದೊಂದು ಪ್ರಾಣಿ ಅಂತ ಹೇಳ್ಬೋದ್ರಾ? ಹಲ್ಲೆಲೂಯಾ. ಅದೇ ಜಂತು. ಸರಿನಾ? ಈಗ ನೋಡಿ, ದೇವರು ಸೃಷ್ಟಿ ಮಾಡಿದ್ರಲ್ಲಿ ಮುಖ್ಯವಾದ ದೇವರು ಇವಾಗ ಯಾವ ಶಾಪ ಕೊಡ್ತಿದ್ದಾರೆ? ಸರ್ಪಕ್ಕೆ. ಹೌದಾ? ನೀನು ಮಣ್ಣೇ ತಿನ್ನುವಿ. ಅದುವರೆಗೂ ಅದು ಏನೇನು ತಿಂತಿತ್ತೋ ಗೊತ್ತಿಲ್ಲ. ಇವಾಗ ಏನ್ ತಿನ್ಬೇಕು? ಮಣ್ಣೆ. ನಾವು ಹಾಲು ಹಾಕುದು, ಮೊಟ್ಟೆ ಹಾಕುದು, ಏನ್ ತಿನ್ನೋದು? ಕಡೆಗೆ ಮಣ್ಣೆ ತಿನ್ನೋದು. ಹಲ್ಲೆಲೂಯಾ. ನೋಡ್ರಿ,
ಜ್ಯೇಷ್ಠ ಪುತ್ರರಿಗೆ ದೇವರು ವಿಶೇಷವಾದ ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ. ಆ ಆಶೀರ್ವಾದಗಳನ್ನ ಕಿತ್ತುಕೊಳ್ಳಬೇಕು ಅಂತ ಸೈತಾನನು ಸರ್ಪದ ಮುಖಾಂತರ ಒಳಗೆ ಬಂದು ಏನೇ ತೋಟದಲ್ಲಿದ್ದ ಆಶೀರ್ವಾದವನ್ನ ಕೆಡಿಸಿಬಿಟ್ಟನು. ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರ ದೇವರು ಆ ಆಶೀರ್ವಾದಕ್ಕಾಗಿ ಏನೇ ತೋಟದಲ್ಲಿ ಆಶೀರ್ವಾದವಾಗಿರ್ಲಿ, ಚೆನ್ನಾಗಿರ್ಲಿ, ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಚೆನ್ನಾಗಿ ಬದುಕಲಿ, ಅವರಿಗೆ ಸಾವೇ ಇರಬಾರ್ದು, ಅವರಿಗೆ ಹೊಟ್ಟೆ ಹಸಿ ಇರಬಾರ್ದು, ಆರಾಮಾಗಿರ್ಲಿ ಬಿಟ್ಟಂತ ಸ್ಥಳವನ್ನ ಸೈತಾನ ಒಳಗೆ ನುಗ್ಗಿ ಜ್ಯೇಷ್ಠವಾಗಿ ಇಡಲ್ಪಟ್ಟಂತ ಆಶೀರ್ವಾದವನ್ನ, ಅವರಿಗೋಸ್ಕರವಾಗಿ ಇಡಲ್ಪಟ್ಟಂತ ಮಹಿಮೆಯನ್ನ ಸರ್ಪದ ಮುಖಾಂತರವಾಗಿ ಒಳಗೆ ನುಗ್ಗಿ ಆದಾಮಲ್ಲಿ ಅವ್ವಳಲ್ಲಿ ಜ್ಯೇಷ್ಠ ಪುತ್ರರಿಗೆ ಇಟ್ಟಿದಂತ ಅಧಿಕಾರವನ್ನ, ಆಶೀರ್ವಾದವನ್ನ, ಅಭಿಷೇಕವನ್ನ ಕಿತ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ದೊಡ್ಡ ಆಶೀರ್ವಾದ, ಭೂಮಿಯೆಲ್ಲ ಆಳುವಂತ ಅಧಿಕಾರ ಮನುಷ್ಯನಿಗೆ, ಜ್ಯೇಷ್ಠ ಪುತ್ರರಿಗೆ ಕೊಡಲ್ಪಟ್ಟಿತ್ತು. ಆದರೆ ದೇವರ ಮಾತಿಗೆ ಅವಿಧೇಯರಾಗಿ ತಮಗೆ ಬಂದಂತ ದೊಡ್ಡ ಆಶೀರ್ವಾದನ ಕಳೆದುಕೊಂಡು, ಹಲ್ಲೆಲೂಯಾ. ಸ್ತ್ರೀಗೆ ಹೇಳ್ತದೆ, ಸ್ತ್ರೀಯೇ ಏನ್ ಹೇಳ್ತದೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕು. ಹಲ್ಲೆಲೂಯಾ. ಪಡ್ತಾ ಇದ್ದೀರಲ್ಲ ಎಲ್ಲ ಸಹೋದರಿಯರು, ಹೌದಾ? ಮುಂಚೆಲ್ಲ ಡೆಲಿವರಿ ಆಗ್ಬೇಕಂದ್ರೆ ಹಾಸ್ಪಿಟಲ್ ಫೆಸಿಲಿಟಿ ಇರಲಿಲ್ಲ, BP ಜಾಸ್ತಿ ಆಗ್ಬಿಡೋದು, ಶುಗರ್ ಲೋ ಆಗ್ಬಿಡೋದು, ಹೌದಾ? ಮಗು ತಲೆಕೆಳಗಾಗಿದ್ರೆ ಹೆಂಗೆ ಇದು ಮಾಡೋದು ಗೊತ್ತಿಲ್ಲ, ಹಾಸ್ಪಿಟಲ್ ಎಷ್ಟೋ ದೂರ ಹೋಗ್ಬೇಕಾಗಿತ್ತು, ಹೌದ್ರಾ? ಇಲ್ಲ, ತುಂಬಾ ಕಷ್ಟ ತಾನೆ. ಒಂದು 50-60 ವರ್ಷ ಮುಂಚೆ ಯೋಚನೆ ಮಾಡಿ, ತುಂಬಾ ಕಷ್ಟ, ಹೌದ್ರಾ? ಇವಾಗಲೂ ಕಷ್ಟ. ಹೇಗೆ ಹೇಳ್ರಿ, ನಾರ್ಮಲ್ ಆಗಿ ಬಿಡೋದೇ ಇಲ್ಲ. ಇಂಜೆಕ್ಷನ್ ಒಂದು ಸರಿ ಹಾಕೊಂಡ್ಬಿಟ್ರೆ ಹೆಣ್ಣು ಮಕ್ಕಳು ಸಾಯೋರ್ಗ ನೋವು, ಹೇಳ್ರಿ, ಸಾಯೋರ್ಗ ನೋವು ಹೋಗದೇ ಇಲ್ಲ. ಸತ್ಯವೇದ ನಿಜ ಅಂತಾನೆ ಹೇಳ್ತಾರೆ, ಹೌದಾ? ಸುಳ್ಳು ಹೇಳ್ತಾರೆ. ನಿಮ್ಗೆ ಯಾವ ನೋವು ಇರುತ್ತೋ ಇಲ್ವೋ, ಆದ್ರೆ ಬೆನ್ನು ನೋವು ಮಾತ್ರ ಸಾಯವರೆಗೂ ಇರುತ್ತೆ, ಹೌದಾ? ಇಲ್ಲ ಹೆಣ್ಮಕ್ಳು ಹೇಳಿ ನಿಜನಾ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಈ ಗರ್ಭಿಣಿಯ ಕಾಲದಲ್ಲಿ ಬಹು ಸಂಕಟ ಪಡಬೇಕಿತ್ತು, ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನ ಹೆರುವಿ. ಹಲ್ಲೆಲೂಯಾ. ಕಷ್ಟಪಟ್ಟೇ ಇರಬೇಕು, ನೋವುಪಟ್ಟೇ ಇರಬೇಕು. ಹಲ್ಲೆಲೂಯಾ. ಆಮೇಲೆ ಆದಾಮನಿಗೆ ಬರುವಾಗ ಬೇಗ ಬೇಗ ಹೋಗ್ತಾ ಇದ್ದಾನೆ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸ ಮರದ ಫಲವನ್ನು ನಿನ್ನ ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಹಲ್ಲೆಲೂಯಾ. ಯಾವ ಭೂಮಿಯಲ್ಲಿ ಇವನನ್ನ ಆಶೀರ್ವಾದಕ್ಕಾಗಿ ದೇವರು ನೇಮಿಸಿದರೋ, ಯಾವ ಭೂಮಿಯಲ್ಲಿ ಆಶೀರ್ವಾದ ನಿಧಿಯಾಗಿ ಇವನನ್ನ ಜ್ಯೇಷ್ಠ ಪುತ್ರನಾಗಿ ದೇವರು ಕರೆದರೋ, ಈಗ ಅದೇ ಭೂಮಿಯಲ್ಲಿ ಆದಾಮ ಹೇಗಿದ್ದಾನೆ? ಶಾಪಗ್ರಸ್ತನಾಗಿ. ಇವನು ಶಾಪಗ್ರಸ್ತನಾಗುವುದಲ್ಲದೆ ಅವನು ಹೋಗುವಂತ, ಅವನು ಉಳುವಂತ, ಅವನು ಜೀವಿಸುವಂತ ಎಲ್ಲಾ ಭೂಮಿ ಏನಾಯ್ತು? ಶಾಪವಾಯಿತು. ಹಲ್ಲೆಲೂಯಾ. ಇದೀರಾ ನೋಡಿ, ಆದಿ ಕಾಂಡದಲ್ಲಿ ಜ್ಯೇಷ್ಠ ಪುತ್ರರ ಬಗ್ಗೆ ದೇವರು ಸ್ಪಷ್ಟವಾಗಿ ಬರೆದಿದ್ದಾನೆ. ಆದ್ದರಿಂದ ಮನೆಯಲ್ಲಿರುವಂತಹ ಪ್ರಿಯ ಸಹೋದರರೇ, ಸಹೋದರಿಯರೇ, ನಿಮ್ಮ ಮನೆಯಲ್ಲಿ ನೀವು ತೆಗೆದುಕೊಳ್ಳುವ ತೀರ್ಮಾನ ನಿಮ್ಮ ಕುಟುಂಬ, ನಿಮಗಿರುವ ಎಲ್ಲರಿಗೂ ಶಾಪಗ್ರಸ್ತರನ್ನಾಗಿ ಮಾಡುತ್ತೆ. ಮೊದಲದಾಗಿ ಹುಟ್ಟಿರುವ ಸಹೋದರರೇ, ಸಹೋದರಿಯರೇ, ನಾನು ಸುಳ್ಳು ಹೇಳ್ತಲ್ಲ, ಸತ್ಯವೇದ ಹೇಳ್ತೇನೆ. ಹಲ್ಲೆಲೂಯಾ. ದೇವರಿಗೆ ವಿರೋಧವಾಗಿ ನೀನು ನಡೆದುಕೊಂಡ್ರೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡಿದ್ರೆ, ದೇವರ ಮಾತಿಗೆ ಅವಿಧೇಯನಾಗಿ ನೀನು ನಡೆದುಕೊಂಡ್ರೆ, ನೀನು ಹೆಣ್ಣಾದರೂ ಗಂಡಾದರೂ ಸರಿ, ದೇವರ ನ್ಯಾಯ ತೀರ್ಪು ನಿನ್ನ ಮೇಲೆ. ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರರನ್ನ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಯಾರಿಗೆ ಎಷ್ಟು ಆಶೀರ್ವಾದ ಕೊಟ್ಟಿದ್ದಾರೋ ಅವರಿಗೆ ಅಷ್ಟೇ ಶಾಪವನ್ನ ದೇವರು ಕೊಡಲು ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ನಿಮಗಿರುವಂತಹ ಆಶೀರ್ವಾದವನ್ನ ಕಳೆದುಕೊಳ್ಳಬೇಡ್ರಿ, ಸೈತಾನನಿಗೆ ಸ್ಥಳ ಕೊಡಬೇಡ್ರಿ. ಜ್ಯೇಷ್ಠ ಪುತ್ರರೇ, ಸ್ಥಳ ಕೊಡಬೇಡ್ರಿ ಸೈತಾನಿಗೆ. ಸೈತಾನಿಗೆ ಸ್ಥಳ ಕೊಟ್ರೆ ಅವನು ಬಂದು ಏನೇ ತೋಟವನ್ನ
ಏನೂ ಇಲ್ಲದ ತೋಟವಾಗಿ ಮಾಡಿಬಿಡ್ತಾನೆ. ನಿಮ್ಮ ಕುಟುಂಬವನ್ನ ಹಾಳು ಕೆಡವಿ ಬಿಡ್ತಾನೆ. ಹಲ್ಲೆಲೂಯಾ. ಏನೂ ಇಲ್ಲದ ಪ್ರಯೋಜನವಾಗಿ ಮಾಡಿಬಿಡ್ತಾನೆ. ನೋಡ್ರಿ, ಏನೇ ತೋಟದಲ್ಲಿ ಸಂತೋಷವಾಗಿದ್ದವರು, ಆ ಭೂಮಿಯನ್ನೆಲ್ಲ ಆಡುವುದಕ್ಕಾಗಿ ದೇವರು ಕರೆದವರು ಇವತ್ತು ಹೇಗಿದ್ದಾರೆ? ಎಲ್ಲರೂ 3 ಜನ ಹೇಗಿದ್ದಾರೆ ಹೇಳಿ? 3 ಜನ ಹೇಗಿದ್ದಾರೆ? ಶಾಪಗ್ರಸ್ತರಾಗಿದ್ದಾರೆ. ಹಾವು ಮಾಡ್ತಿರ್ಬೇಕು, ಅವ್ವ ಬೆನ್ನೋವಲ್ಲಿ ಮಕ್ಕಳನ್ನ ಕಷ್ಟಪಟ್ಟು ಇರಬೇಕು, ಸಹೋದರನು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಹಲ್ಲೆಲೂಯಾ ಶಾಪಗ್ರಸ್ತನಾಗಿಯೇ ಇರಬೇಕು. ಹಲ್ಲೆಲೂಯಾ. ಚೊಚ್ಚಲತನ ಅನ್ನೋದೊಂದು ವಿಶೇಷತೆ. ಚೊಚ್ಚಲತನ ಅನ್ನೋದು ದೇವರಿಗೆ ಬಹಳ ಮುಖ್ಯವಾದದ್ದು. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿಯೂ ಕೂಡ ಸೈತಾನನ್ನ ದೇವರು, ಅಂದರೆ ಅವನ ಕೆಳಗೆ ಬಿಡುವುದಕ್ಕಿಂತ ಮುಂಚೆ ಲೂಸಿಫರ್ನ ದೇವರು ಮೊದಲ ಸ್ಥಾನದಲ್ಲಿ ಇಟ್ಟಿದ್ದರು. ಯಾಕೆ ಸೈತಾನಿಗೆ ನಮ್ಮ ಮೇಲೆ ಇಷ್ಟು ಕೋಪ ಹೇಳಿ? ಯಾಕೆ ಇಷ್ಟು ಕೋಪ ಬರ್ತಾನೆ ನಮ್ಮ ಮೇಲೆ ಅಂದ್ರೆ, ಅವನಲ್ಲಿ ಇದ್ದಂತ ಚೊಚ್ಚಲತನವನ್ನು ಕಿತ್ತು ದೇವರು ನಮಗೆ ಕೊಟ್ಟು. ಹಲ್ಲೆಲೂಯಾ. ಚೊಚ್ಚಲತನ ಅನ್ನೋದು ಬಹಳ ಮುಖ್ಯ ಪ್ರಿಯ ಸಹೋದರರೇ, ಸಹೋದರಿ. ನೋಡಿ, ಇವರು ಮಾಡಿದ ಒಂದು ತಪ್ಪು, ಅವರ ಜೀವಿತವೇ ಮಣ್ಣಿಗೆ ಮಣ್ಣಾಗುವಂತ ಪರಿಸ್ಥಿತಿ. ದೇವರಿದ್ರು ಕಾಪಾಡಿಕೊಂಡು ನಡೆಸ್ಕೊಂಡು ಆಮೇಲೆ, ಆದ್ರೆ ಇದ್ದಂತ ಆಶೀರ್ವಾದ ಏನ್ ಮಾಡ್ಕೊಂಡ್ಬಿಟ್ರು? ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಜೀವಿತದಲ್ಲಿ ದೇವರು ಎಷ್ಟೋ ಆಶೀರ್ವಾದ ಇತ್ತು, ಯಾಕೆ ಕಳ್ಕೊಂಡ್ಬಿಟ್ರಿ? ಎಲ್ಲೋ ಇತ್ತು ಆಶೀರ್ವಾದ? ಎಲ್ಲಿ ನಿಮ್ ತಂದೆ ತಾಯಿ ಇಟ್ಟುವುದಂತ ಆ ಸಂತೋಷ, ಹೌದು ಆನಂದ ಎಲ್ಲಿ? ಇವತ್ತು ಯಾಕಿಲ್ಲ? ಹಲ್ಲೆಲೂಯಾ. ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುವಾಗ, ಆತನ ಆಜ್ಞೆಗಳಿಗೆ ನಾವು ಕಿವಿಗೊಡದೆ ನಡೆಯುವಾಗ, ಆತನ ಮಾತಿಗೆ ಕಿವಿಗೊಡದೆ ನಮ್ಮ ಮೇಲಿಟ್ಟಿರುವಂತಹ ಅಧಿಕಾರವನ್ನ, ಆಶೀರ್ವಾದವನ್ನ ಗಮನದಲ್ಲಿಡದೆ ಸೈತಾನನಿಗೆ ಸ್ಥಳ ಕೊಟ್ಟರೆ, ನಮ್ಮಲ್ಲಿರುವುದೆಲ್ಲ ತೆಗೆದುಕೊಂಡು ನಮ್ಮನ್ನು ಬರಿದಾಗಿ ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ನೋಡಿ, ಸೈತಾನನು ಆದಾಮನಿಂದ ಕಿತ್ತಂತ ಅಧಿಕಾರವೇ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ, ಹಲ್ಲೆಲೂಯಾ, ಅವನ ತಲೆಯನ್ನ ಚಚ್ಚಿ ಆದಾಮನಿಂದ ಕೊಡಲ್ಪಟ್ಟಂತ ಅಧಿಕಾರವನ್ನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೊತ್ತಿಕೊಂಡ. ಹಾಗಾದ್ರೆ ಆದಾಮನಿಗೆ ಕೊಟ್ಟಂತ ಅಧಿಕಾರ ಎಂತದ್ದು? ಅರ್ಥ ಆಗ್ತಿದೆಯಿಲ್ಲ? ಬಿಟ್ಬಿಡ್ರಿ. ಹಲ್ಲೆಲೂಯಾ. ಇದನ್ನ ನೀವು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಜೀವಿತದ ಎಲ್ಲ ಕಾರ್ಯಗಳು ಇವತ್ತಿಂದ ಬದಲಾಗುತ್ತೆ. ಹಲ್ಲೆಲೂಯಾ. ಹೇಳುವುದು ಬಿಡುವುದು ನಿಮ್ಮ ಇಷ್ಟ, ಹೇಳುವುದು ನನ್ನ ಕರ್ತವ್ಯ. ಹಲ್ಲೆಲೂಯಾ. ಇದೀರಾ? ರೈಟ್. ಚೊಚ್ಚಲತನ ಆಯ್ತು, ಆದಾಮಾಯ್ತು, ಅವ್ವ ಆಯ್ತು, ಆಮೇಲೆ ಏನಾಯ್ತು? ಸರ್ಪ ಆಯ್ತು. ಓದಿಕೊಳ್ಳೋಣ 4ನೇ ಅಧ್ಯಾಯ 7ನೇ ವಾಕ್ಯ. ಅದೇ ಆದಿಕಾಂಡ 4:7. ನಿನ್ನ ತಲೆ ಯಾಕೆ ಮುಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡ್ರಿ, ಆದಾಮವ್ವ ಆಯ್ತು, ಸರ್ಪ ಆಯ್ತು. ಈಗ 2ನೇ ಭಾಗಕ್ಕೆ ಬರ್ತೇವೆ. ಅಲ್ಲಿ ಯಾರಿದ್ದಾರೆ? ಕಾಯಿನನು, ಹೇಬೇಲನು. ಹಲ್ಲೆಲೂಯಾ. ಕಾಯಿನ ಬೆಳೆದ್ರು, ಒಳ್ಳೆ ಸ್ಥಿತಿಗೆ ಬಂದ್ರು. ಒಬ್ಬ ವ್ಯವಸಾಯಗಾರನಾದ, ಒಬ್ಬ ಕುರಿ ಮೇಯಿಸುವನಾದ ಮೇಯಿಸ್ತಾ ಇದ್ದಾರೆ. ಒಂದು ದಿವಸ ಇಬ್ಬರಲ್ಲಿ ಒಂದು ಏನ್ ಬಂತು? ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸೋಣ ಅಂತ ಮನಸ್ಸು ಬಂತು. ದೇವರಿಗೆ ಹೇಳಿಲ್ಲ. ಹಲ್ಲೆಲೂಯಾ. ಆಯ್ತು, ಕಾಣಿಕೆ ಕೊಡೋಣ ಅಂತ ಬಂದಾಗ ಹೇಬೇಲನು ತನ್ನ ಹಟ್ಟಿಯಲ್ಲಿದ್ದಂತಹ ಒಳ್ಳೆ ಕೊಬ್ಬಿನಂತಹ ಕುರಿಯನ್ನು ತಂದು ದೇವರಿಗೆ ಅರ್ಪಿಸಿದ. ಹಲ್ಲೆಲೂಯಾ. ಯಾರು? ಹೇಬೇಲನು. ಕಾಯಿನ ಏನ್ ಮಾಡ್ದ? ಸೊಪ್ಪು ಪಲ್ಯ ಅದು ಇದು ಎಲ್ಲ ತಗೊಂಡ್ ಬಂದ. ಕೊಡ್ಬೇಕಾದ್ರೆ ಏನ್ ಮಾಡಿದೆ? ಇಷ್ಟಕ್ಕೊಂದು ಏನಿಗೆ ಕೊಡೋದು? ಇಷ್ಟು ಚೆನ್ನಾಗಿರೋದು ಏನಿಗೆ ಕೊಡೋದು? ಎಲ್ಲಾನು ಮಾರಿದ್ರೆ ₹1 ಉಳಿಯುತ್ತೆ. ದೇವರಿಗೆ ತಾನೆ, ದೇವರಿಗೆ ಇದ್ದಾರ. ಹಲ್ಲೆಲೂಯಾ. ಸ್ವಲ್ಪ ಆಧಾರ ತೆಗೆದುಕೊಂಡು ಯಾವ್ದೆಲ್ಲ ಬೇಡವೋ ಅದೆಲ್ಲ ತಗೊಂಡು ದೇವರ ಸನ್ನಿಧಿಗೆ ಇಟ್ಟ. ಹಲ್ಲೆಲೂಯಾ. ದೇವರು ಹೇಬೇಲನ ಕಾಣಿಕೆಗಳನ್ನ ಸ್ವೀಕಾರ ಮಾಡಿಕೊಂಡ್ರು. ಕಾಯಿನ ಕಾಣಿಕೆಯನ್ನ ಏನ್ ಮಾಡೋದು? ಈಗೇನ್ ಬಂತು? ಏನ್ ಬಂತು? ಕಾಯಿನ ಏನ್ ಬಂತು? ಮಾತಾಡ್ಬೇಕು ನೀವು. ಏನ್ ಬಂತು? ಕೋಪ ಬಂತು. ಏನ್ ಬಂತು? ಕೋಪ ಬಂತು.
ಹಲ್ಲೆಲೂಯ. ತಮ್ಮನ್ನು ಕರ್ಕೊಂಡು ಹೋದ, ಬಾವಿ ಸ್ವಲ್ಪ ಕೆಲಸ ಇದೆ ಅಂತ ಕರ್ಕೊಂಡು ಹೋಗಿ ತಲೆ ಮೇಲೆ ಕಲ್ಲು ಎತ್ತಾಗ ಸಾಯಿಸ್ಬಿಟ್ಟ. ಫಸ್ಟ್ ಕೊಲೆ, ಮೊದಲನೇ ಕೊಲೆ ಯಾರು ಮಾಡಿದ್ದು? ಕಾಯಿನ್. ಮೊದಲನೇ ಕೊಲೆ ಅದು ಯಾರು ಮಾಡಿದ್ದು? ಮುಖ್ಯವಾಗಿ ಆದಾಮನಿಗೆ ಹುಟ್ಟಿದಂತ ಜ್ಯೇಷ್ಠ ಪುತ್ರ. ನೋಡ್ರಿ, ಹೇಬೇರನ್ನು ಕಾಯಿನನ್ನು ಸಾಯಿಸಲಿಲ್ಲ. ಯಾರು ಸಾಯಿಸಿದ್ದು? ಹಲ್ಲೆಲೂಯ, ಜ್ಯೇಷ್ಠ ಪುತ್ರ. ಸೈತಾನ ಏನ್ ಮಾಡಿದ? ಒಳಗೆ ಬಂದ, ಇವರಲ್ಲಿರುವಂತ ಅಧಿಕಾರವನ್ನ ಕಿತ್ಕೋಬೇಕು ಅಂತ ಕಾಯಿನ ಮೂಲಕವಾಗಿ ಒಳಗೆ ಬಂದು ಅವನನ್ನ ಕೊಂದು ಅವನನ್ನ ಸಾಯಿಸ್ಬಿಟ್ಟ. ಇವನನ್ನ ಶಾಪಗ್ರಸ್ತನಾಗಿ ಮಾಡಿಬಿಟ್ಟ. ಹಲ್ಲೆಲೂಯ. ನಿಮ್ಗೆ ಅರ್ಥ ಆಗ್ತದೆ ಇಲ್ಲ? ನಿಮ್ಗೆಲ್ಲ ವಾಕ್ಯ ಗೊತ್ತಿದೆ ಅಂತ ನಾನು ಮೇಲೆ ಹೋಗ್ತಾ ಇದ್ದೇನೆ. ವಾಕ್ಯ ಹೇಳ್ತಾ ಇದ್ರೆ ಟೈಮ್ ಆಗ್ಬಿಡುತ್ತೆ. ಇದೀರಾ? ಹಲ್ಲೆಲೂಯ. ಅಲ್ಲಿ ವಾಕ್ಯ ನೋಡ್ತೇವೆ. ಯಾಕೆ 7ನೇ ವಾಕ್ಯ ಓದಿದ್ದು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತುವುದಲ್ಲವೇ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚು ಹಾಕಿದೆ. ಹಲ್ಲೆಲೂಯ. ಪ್ರಿಯ ಸಹೋದರರೇ, ಸಹೋದರಿಯರೇ, ಜ್ಯೇಷ್ಠ ಪುತ್ರರಿಗೆ, ಜ್ಯೇಷ್ಠ ಪುತ್ರಿಯರಿಗೆ ಪಾಪವು ಹಿಡಿಯಬೇಕಂತ ವಸ್ತುಗಳಲ್ಲೇ ಕಾಯ್ಕೊಂಡು ಕೂತಿದೆ. ಇದೀರಾ? ಹಲ್ಲೆಲೂಯ. ಪಾಪವು ಏನ್ ಮಾಡ್ತಾ ಇದೆ? ವಸ್ತಿನಲ್ಲಿ ಕಾಯ್ಕೊಂಡು ಕೂತಿದೆ. ಯಾವಾಗ ಸ್ಥಳ ಕೊಡ್ತೀಯ ಕಾಯಿನ? ಹಲ್ಲೆಲೂಯ. ಒಳಗೆ ನುಗ್ತು ಅವನ ಕೊಂತು ಅವನನ್ನ ಮೇಲೆ ಕಳಿಸ್ಬಿಡ್ತು. ಇವನನ್ನ ಶಾಪಗ್ರಸ್ತನಾಗಿ ಮಾಡಿಬಿಡ್ತು. ಹಲ್ಲೆಲೂಯ. ತಂದೆಯ ಶಾಪ ಎಲ್ಲಿ? ಯಾರ ಮೇಲೆ? ಜ್ಯೇಷ್ಠ ಪುತ್ರನ ಮೇಲೆ. ಇದೀರಾ? ಹಲ್ಲೆಲೂಯ. ತಂದೆಯ ಶಾಪ ಜ್ಯೇಷ್ಠ ಪುತ್ರ. ಎಚ್ಚರ ಪ್ರಿಯ ಸಹೋದರರೇ, ಸಹೋದರಿಯರೇ, ನಾವು ಎರಡನೇವರು. ನಾವು ನಮ್ಮ ತಂದೆ ತಾಯಿಗೆ ಎರಡನೇವರು ಹುಟ್ಟೋದು. ನಿನಗೆ ಒಂದು ಮಗು ಹುಟ್ಟಿದೆಯಲ್ಲ, ನಿನಗೊಬ್ಬ ಮಗ ಇದ್ದಾನಲ್ವಾ, ಮಗಳಿದ್ದಾನಲ್ವಾ, ನೀನು ಮಾಡುವಂತ ಪಾಪ, ತಪ್ಪು ನಿನ್ನ ಮಕ್ಕಳ ಮೇಲೆ ಶಾಪವಾಗಿ ಬರುತ್ತೆ. ಇದೀರಾ? ಹಲ್ಲೆಲೂಯ. ಎಷ್ಟೋ ಜನ ನಾವು ಹೇಳೋದು, ನಾವು ಪಾಸ್ಟರ್ ಹೇಳೋದನ್ನ ಕೇಳಿದ್ರು, ಎಷ್ಟೋ ಜನ ಹೇಳೋದು ಕೇಳಿದ್ರು, ನಮ್ಮ ಅಪ್ಪ ನಮ್ಮ ತಾತ ಏನೋ ಏನ್ ತಪ್ಪು ಅಕ್ರಮ ಮಾಡಿದ್ರು ಗೊತ್ತಿಲ್ಲ, ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ. ಹೌದ್ರಾ? ಹಲ್ಲೆಲೂಯ. ನೋಡ್ರಿ, ಈ ದುರಾತ್ಮ ಅಲ್ಲೇ ಏನೇ ತೋಟದಲ್ಲೇ ಇಲ್ಲ. ಆ ದುರಾತ್ಮ ಈಗಲೂ ಇಲ್ಲೂ ಇದೆ. ಜ್ಯೇಷ್ಠ ಪುತ್ರರನ್ನ ಕೆಡಿಸುವಂತ ದುರಾತ್ಮ. ಹಲ್ಲೆಲೂಯ. ನೋಡ್ರಿ, ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಯಾರು ಬೇಕಾದ್ರೂ ನೋಡ್ರಿ, ದೊಡ್ಡವರು ಸ್ವಲ್ಪ ವ್ಯತ್ಯಾಸವಾಗಿರ್ತಾರೆ. ಹೌದಾ? ಇದ್ರೆ ಒಂದು ಸಕ್ಸಸ್ಫುಲ್ ಆಗಿರ್ತಾರೆ, ಇಲ್ಲ ಅಂದ್ರೆ ಅವ್ರ ತರ ನಾಲಾಯಕ ಆಗಿರೋದಿಲ್ಲ. ಹೌದಾ? ಇಲ್ಲ, ನಿಜ. ಹೌದಾ? ಇದ್ರೆ ಅವ್ರ ತರ ಟ್ಯಾಲೆಂಟ್, ಬುದ್ಧಿವಂತರು, ಕೆಲಸ ಮಾಡೋದ್ರಲ್ಲಿ, ಕಾರ್ಯಾಚರಣೆ ಮಾಡೋದ್ರಲ್ಲಿ, ಕುಟುಂಬವನ್ನ ನೋಡೋದ್ರಲ್ಲಿ ಎಲ್ಲದರಲ್ಲೂ ಬೆಸ್ಟ್ ಆಗಿರ್ತಾರೆ. ಎಡವಟ್ಟಾಗಿದ್ರು ಅವರಷ್ಟು ಎಡವಟ್ಟು ಭೂಮಿ ಮೇಲೆ ಇರೋದಿಲ್ಲ, ಅಷ್ಟು ಎಡವಟ್ಟಾಗಿರ್ತಾರೆ. ಹೌದಾ? ಇಲ್ಲ? ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿಯರು. ಹಲ್ಲೆಲೂಯ. ಇದೀರಾ? ಹಲ್ಲೆಲೂಯ. ನೋಡ್ರಿ, ತಂದೆಯಲ್ಲಿದ್ದಂತಹ ಶಾಪ ಮಗಳಲ್ಲಿ ಒಳಗೆ ಬಂದು ಅವರನ್ನು ಶಾಪಗ್ರಸ್ತನಾಗಿ ಮಾಡಿಬಿಡ್ತು. ಇವತ್ತು ನಾವು ಕೂಡ ಮಾಡುವಂತ ನಮ್ಮ ತಪ್ಪುಗಳು, ಅಕ್ರಮಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ನಮ್ಮ ಮಕ್ಕಳ ಮೇಲೆ ಖಂಡಿತ ಬರ್ತದೆ. ಪ್ರಿಯ ಸಹೋದರ ಸಹೋದರಿ, ಇವಾಗ ಬರದೇ ಇರುವ ಒಂದು ಸಮಯ ಬರ್ತದೆ. ಅವಾಗ ನೀನು ಇದ್ರು, ನೀನು ಇಲ್ಲ ಅಂದ್ರೆ ಅವ್ರು ಪಡುವಂತ ಕಷ್ಟ ಅವರಿಗೆ. ಇದೀರಾ? ಹಲ್ಲೆಲೂಯ. ರೈಟ್. ಆದಿಕಾಂಡ 5ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಸೇತನು 105 ವರ್ಷದವನಾದಾಗ ಎನೋಷನನ್ನು ಪಡೆದನು. ಎನೋಷನು ಹುಟ್ಟಿದ ಮೇಲೆ ಸೇತನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 807 ವರ್ಷ ಬದುಕಿದನು. ಸಾಕು. சேத் 105 வயதான போது ஏனோசை பெற்றான். சேத் ஏனோசை பெற்ற பின் 870 வருஷம் உயிரோடு இருந்து குமாரரையும் குமாரத்திகளையும் பெற்றான். ಸಾಕು ಸಾಕು. ಅಧ್ಯಾಯ ಪೂರ್ತಿ ನೀವು ಓದ್ಕೊಳ್ರಿ. ನೋಡ್ರಿ, ಮೊದಲನೇ ಮಕ್ಕಳ ಹೆಸರು ಮಾತ್ರನೇ ಬರ್ದಿರುತ್ತೆ. ಹಲ್ಲೆಲೂಯ. ಮೊದಲನೇ ಮಕ್ಕಳ ಹೆಸರು ಆದ್ಮೇಲೆ ಗಂಡು ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಪಡೆದನು. ಹಲ್ಲೆಲೂಯ. ಇದೀರಾ? ಹಲ್ಲೆಲೂಯ. ಅಂದ್ರೆ ಎರಡನೇದಾಗಿ ಮೂರನೇದಾಗಿ ಹುಟ್ಟಿರೋರು ಮುಖ್ಯ ಅಲ್ಲ ಅಂತಲ್ಲ, ಅವ್ರು ಮುಖ್ಯವೇ. ಆದರೆ
ಒಂದು ಕುಟುಂಬದ ಶಾಪಕ್ಕೂ, ಒಂದು ಕುಟುಂಬದ ಆಶೀರ್ವಾದಕ್ಕೂ, ಒಂದು ಕುಟುಂಬದ ಮೇಲಿಗೂ, ಒಂದು ಕುಟುಂಬದ ಕೆಳಗಿಗೂ ಜ್ಯೇಷ್ಠ ಪುತ್ರ ಪುತ್ರಿಯರು ಮುಖ್ಯರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ. ಅದೇ 21ನೇ ಅಧ್ಯಾಯ 12-13 ವಾಕ್ಯ ಓದಿಕೊಳ್ಳುವಾಗ அதற்கு ஆபிரகாம், இவ்விடத்தில் தெய்வ பயம் இல்லை என்றும் என் மனைவி நிமித்தம் என்னை கொன்று போடுவார்கள் என்றும் நான் நினைத்தேன். ಅಮ್ಮ 21:12-13 ಆದರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರೆಕರೆಯಾಗಬಾರದು, ಸಾರಲು ಹೇಳಿದಂತೆಯೇ ಮಾಡು. ಈಸಾಕನಿಂದ ಹುಟ್ಟುವವನೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವನು. ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. அப்பொழுது தேவன் ஆபிரகாமை நோக்கி, அந்த பிள்ளையையும் உன் அடிமை பெண்ணையும் குறித்து சொல்லப்பட்டது உனக்கு துக்கமாய் இருக்க வேண்டாம். ஈசாக்கினிடத்தில் உன் சந்ததி விளங்கும். ஆதலால் சாராள் உனக்கு சொல்வதெல்லாவற்றையும் கேள். அடிமை பெண்ணின் மகனும் உன் வித்தாய் இருக்கிறபடியால் அவனையும் ஒரு ஜாதியாக்குவேன் என்றார். ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಆಬ್ರಹಾಮನಿಗೆ ಇಬ್ಬರು ಮಕ್ಕಳು ಇದೆಯಾ? ರೈಟ್. ನಾವು ಆಬ್ರಹಾಮನ ಬಗ್ಗೆ ನೋಡುವಾಗ ಆಬ್ರಹಾಮನ ತಂದೆಗೆ ಆಬ್ರಹಾಮನು ಮೊದಲನೇ ಮಗನು. ಹಲ್ಲೆಲೂಯಾ. ಆಬ್ರಹಾಮನು ಮೊದಲನೇ ಮಗನು. ಆಚೆ ಬರಕ್ಕೆ ಹೇಳಿದ್ರ. ಈಗ ಆಬ್ರಹಾಮನ ಕಡೆ ಬಂದಾಗ ಆಬ್ರಹಾಮನಿಗೆ ಇಬ್ಬರು ಮಕ್ಕಳು. ಯಾರು? ಇಷ್ಮಾಯೇಲನು, ಈಸಾಕ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದಾಸಿಯಿಂದ ಹುಟ್ಟಿದವನಿಗೆ ಸಂತತಿ ಆಗಬಾರದು. ಯಾರ ಸಂತತಿ ಆಗಬೇಕು? ಯಾರು? ವಾಕ್ಯ ಕರೆಕ್ಟ್ ಓದ್ರಿ. ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿಯವರು ಎನಿಸಿಕೊಳ್ಳುವುದು. ಈಗಿನ ದಿನಮಾನದಲ್ಲಿ ನೋಡ್ರಿ, ದೇವರು ಇಷ್ಮಾಯೇಲರನ್ನು ಬಿಟ್ಟಿಲ್ಲ, ಇಸ್ರಾಯೇಲರನ್ನು ಬಿಟ್ಟಿಲ್ಲ. ಹೌದಾ? ಹಲ್ಲೆಲೂಯಾ. ಇಬ್ಬರು ಜ್ಯೇಷ್ಠ ಪುತ್ರರೇ. ಆದ್ರೆ ದೇವರಿಗೆ ಸಂಬಂಧಪಟ್ಟವರು, ಆಬ್ರಹಾಮನಿಗೆ ಸಂಬಂಧಪಟ್ಟವರು ಇಸ್ರಾಯೇಲರು ಮಾತ್ರ. ಹಲ್ಲೆಲೂಯಾ. ಇದೀರಾ? ಆದ್ರೆ ಆಬ್ರಹಾಮನ ನಿಮಿತ್ತವಾಗಿ ಇಷ್ಮಾಯೇಲರನ್ನ ನಾನು ಏನ್ ಮಾಡ್ತೇನೆ? ಆಶೀರ್ವಾದ ಮಾಡ್ತೇನಪ್ಪ, ನೀನ್ ಬೇಜಾರಾಗಬೇಡ, ನೀನ್ ಕರಕರೆ ಆಗ್ಬೇಡ, ನಾನು ಏನ್ ಮಾಡ್ತೇನೆ? ಅವನ ಸಂತತಿಯನ್ನು ಆಶೀರ್ವಾದ ಮಾಡಿ ಹೆಚ್ಚಿಸ್ತೇನೆ, ತಲೆ ಕೆಡಿಸ್ಕೋಬೇಡ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಯಾರಿಂದ ಹುಟ್ಟಿದವರು? ಈಸಾಕನಿಂದ ಹುಟ್ಟಿದವರೇ. ಯಾರ ಸಂತತಿ? ಯಾರ ಸಂತತಿ? ಆಬ್ರಹಾಮನ ಸಂತತಿ. ಹಲ್ಲೆಲೂಯಾ. ಹಾಗಾದ್ರೆ ನಾವೆಲ್ಲ ಯಾರ ಸಂತತಿ? ಹೇಳಿ, ನಾವೆಲ್ಲ ಯಾರ ಸಂತತಿ? ಆಬ್ರಹಾಮನ ಸಂತತಿನ? ಆಬ್ರಹಾಮನ ಸಂತತಿ ಅಂದ್ರೆ ನಾವೆಲ್ಲ ಯಾರು? ನಾವೆಲ್ಲ ಯಾರು? ಈಗ ಹೇಳ್ರಿ. ಆಬ್ರಹಾಮನು ಹುಟ್ಟಿದಂತ ಮಗ ಈಸಾಕ. ಈಸಾಕನು ಇಸ್ರಾಯೇಲರು ದೇವರಿಗೆ ಜ್ಯೇಷ್ಠ ಪುತ್ರರಾದ್ರೆ ನಾವೆಲ್ಲ ಏನಾಗಬೇಕು? ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರ ಅಂದ್ರೆ ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬರು ಜ್ಯೇಷ್ಠ ಪುತ್ರರೇ. ಹಲ್ಲೆಲೂಯಾ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವ ನಾವೆಲ್ಲರೂ ಜ್ಯೇಷ್ಠ ಪುತ್ರರೇ. ಯೇಸು ಕ್ರಿಸ್ತನಲ್ಲಿ ಇರುವಂತ ಎಲ್ಲ ಆಶೀರ್ವಾದಗಳು, ಅನುಗ್ರಹಗಳು, ಅಭಿಷೇಕಗಳು ನಮ್ಮ ಮೇಲೆಯೂ ಇದೆ. ಕಾರಣ ನಾವೆಲ್ಲರೂ ಯಾರು? ಜ್ಯೇಷ್ಠ ಪುತ್ರ. ಹಲ್ಲೆಲೂಯಾ. ರೈಟ್, ಮುಂದೆ ಹೋಗೋಣ. ಟೈಮ್ ಆಗ್ತದೆ. 25ನೇ ಅಧ್ಯಾಯ 29ನೇ ವಾಕ್ಯ ಓದಿಕೊಳ್ಳುವಾಗ ಸ್ತೋತ್ರ. ஒரு நாள் ஏசா வெளியிலிருந்து களைத்து வந்தபோது யாக்கோபு கூழ் சமைத்துக் கொண்டிருந்தான். ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ನಡೆದು ಬಂದು ಅವನಿಗೆ, ನಾನು ಬಹುದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ, ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು, ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ ಏನು? ಯಾಕೋಬನಿಗೆ, ಹಲ್ಲೆಲೂಯಾ, ಸಾರಿ, ಈಸಾಕನಿಗೆ ಎಷ್ಟು ಜನ ಮಕ್ಕಳು? ಎಷ್ಟು ಜನ ಮಕ್ಕಳು ಹೇಳ್ತದೆ? ಯಾರಿದ್ರು? ಏಸಾವು ಮತ್ತೆ
ಯಾಕೋಬ. ಹೌದಾ? ಇದರಲ್ಲಿ ಚೊಚ್ಚಲದವ ಯಾರು? ಏಸಾವ್. ಹಲ್ಲೆಲೂಯಾ. ಇವನು ಕಾಡಿಗೆ ಹೋಗಿ ಬಂದ. ಕಾಡಿಗೆ ಹೋಗಿ ಬೇಟೆ ಆಡಕ್ಕೆ ಹೋದಾಗ ಬೇಟೆ ಸಿಗದೆ ಇದ್ದಾಗ ವಾಪಸ್ ಬಂದು ಏನ್ ಮಾಡ್ತಾ ಇದ್ದಾನೆ ಯಾಕೋಬ? ಚೆನ್ನಾಗಿ ತವಾ ಫ್ರೈ ಮಾಡಿ, ಹಲ್ಲೆಲೂಯಾ, ಎಣ್ಣೆ ಹಾಕಿ ತುಪ್ಪ ಹಾಕಿ ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಬಿರಿಯಾನಿ ಮಾಡ್ತಾ ಇರ್ತಾರೆ. ಇದೀಗ ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದ ಅಲ್ಲಿ? ಅಲಸಂದೆ ಯಾವುದೋ ಒಂದು ಪಲ್ಯ ಮಾಡ್ತಿದ್ದಾಗ ಒಂದು ಚಿಕನ್ ಬಿರಿಯಾನಿಗಾದ್ರೂ ಚೊಚ್ಚಲ ತರ ಕೊಟ್ಟಿದ್ರು ಪರವಾಗಿಲ್ಲ. ಏನೇ ಕೊಟ್ಬಿಟ್ಟ? ಹಲ್ಲೆಲೂಯಾ. ಅಲಸಂದೆ ಪಲ್ಯ ಮಾರ್ಬಿಟ್ಟ. ಇದೀರಾ? ಇವನು ಬರ್ತಾನೆ, ಚೆನ್ನಾಗಿ ಇದೆಲ್ಲ ನೋಡಿ ನನಗೆ ಬಹಳ ಹೊಟ್ಟೆ ಹಸಿದಿದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತಾನೆ. ಅವ್ರ ಅಮ್ಮ ಇರ್ತಾನೆ, ಹೋಗಿ ಕೇಳಿ, ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿದಿದೆ, ಕೇಳೋದಾಗಿದ್ದಾನೆ. ಅದಿಲ್ಲ. ಹಲ್ಲೆಲೂಯಾ. ಹೇಳಿದ ತಕ್ಷಣ ಅವನಿಗೆ ಬೇಕು. ಹಲ್ಲೆಲೂಯಾ. ಇವ್ರು ಹೇಳ್ದ ನನಗೆ ಊಟ ಕೊಡು ಅಂತ. ಇವನು ಬಹಳ ಬುದ್ಧಿವಂತ ಯಾಕೋಬ. ಏನ್ ಹೇಳ್ದ? ನಿನ್ನ ಚೊಚ್ಚಲತನ ನನಗೆ ಕೊಡು, ಊಟ ತಗೋ. ಹಲ್ಲೆಲೂಯಾ. ಇದೀರಾ? ಚೊಚ್ಚಲತನ ಕೊಡು, ಊಟ ತಗೋ. ಚೊಚ್ಚಲತನ ಹೆಂಗೆ? ಬಾಂಡ್ ಪೇಪರ್ ಬರ್ಕೊಟ್ನಾ? ಹೇಳ್ರಿ, ಬಾಂಡ್ ಪೇಪರ್ ಬರ್ಕೊಟ್ನಾ? ಹೆಂಗೆ ಹೇಳ್ದ? ಸಾಯೋ ಚೊಚ್ಚಲತನ ಇದ್ರೆ ಇಲ್ಲ ಅಂದ್ರೆ ಹಲ್ಲೆಲೂಯಾ. ಇಲ್ಲ ನನಗೆ ಊಟ ಕೊಡು ಸಾಕು, ಕರ ಮರ ಗಜ ಗಜ ತಿನ್ನುಬಿಡು. ಹಲ್ಲೆಲೂಯಾ. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನ ತಾತ್ಸಾರ ಮಾಡಿದ. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಇದೇ ರೀತಿಯಾಗಿ ಸೈತಾನನು ನಮ್ಮೊಳಗೆ ಬಂದು ನಮ್ಮ ಮೇಲಿಟ್ಟಿರುವ ಅಭಿಷೇಕವನ್ನ, ನಮ್ಮ ಮೇಲಿರುವ ಆಶೀರ್ವಾದವನ್ನ, ನಮ್ಮ ಮೇಲೆ ದೇವರಿಟ್ಟಿರುವ ಪರಲೋಕ ಇಟ್ಟಿರುವ ಕಾರ್ಯಗಳನ್ನ ಒಳಗೆ ನುಗ್ಗಿ ಬೇಡವಾದ ಕಾರ್ಯಗಳನ್ನ ತೋರಿಸಿ ನಮಗಿರುವ ಆಶೀರ್ವಾದವನ್ನ ಕಿತ್ತುಕೊಂಡು ಬಿಡ್ತಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ಪಾಪದಲ್ಲಿ, ಅಕ್ರಮದಲ್ಲಿ, ಅಸಹ್ಯದಲ್ಲಿ, ಬೇರೆ ಬೇರೆ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳಲು ಕಾರಣ ಅವರ ಮಾತು. ಹಲ್ಲೆಲೂಯಾ. ಅಲ್ಲೋಗಿ ಚೆನ್ನಾಗಿ ಹೋಗ್ಬಿಡೋದಲ್ಲಿ ಅದುರಾತ್ಮ ಏನ್ ಮಾಡ್ಬಿಡುತ್ತೆ? ಅವರಲ್ಲಿರುವಂತಹ ಚೊಚ್ಚಲತನವನ್ನು ತಾನೇ ತಿಳ್ಕೊಂಡು ಸೈತಾನ್ ಹೇಗೆ ಬದಲಾಗಿ ಆಗಿದ್ದಾನೆ, ಸೈತಾನ್ ಹೇಗೆ ಕಾರ್ಯ ಮಾಡಲು ಸಾಧ್ಯ, ಈ ಭೂಮಿಯಲ್ಲಿ ಹೇಗೆ ಅವನಿಗೆ ಅಧಿಕಾರ ಬಂತು, ನಮ್ಮಲ್ಲಿರುವ ಅಧಿಕಾರವನ್ನು ತೆಗೆದು ಅವನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದಾಮನಿಗೆ ನೀನು ಭೂಮಿಯ ಮೇಲೆ, ಆಕಾಶದಲ್ಲಿ, ನೀರಿನಲ್ಲಿ, ಸಮುದ್ರದಲ್ಲಿ ಎಲ್ಲಾ ಕಡೆಯಲ್ಲಿ ನಿನಗೆ ದೊರೆತನ ಮಾಡುತ್ತ ದೇವರ ಅಧಿಕಾರ ಕೊಟ್ಟರೆ, ನಾವು ಬೇಡವಾದ ವಿಷಯಗಳಿಗೆ, ಅಲ್ಪ ಸ್ವಲ್ಪ ಆಸೆಗಳಿಗೆ, ಪಾಪಗಳಿಗೆ, ಅಕ್ರಮಗಳಿಗೆ, ಅಸಹ್ಯ ಕಾರ್ಯಗಳಿಗೆ ಸ್ಥಳ ಕೊಟ್ಟು ನಮ್ಮಲ್ಲಿರುವಂತಹ ದೊರೆತನವನ್ನ ಅವನಿಗೆ ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇದೀರಾ? ಎಷ್ಟು ಜನ ಇವತ್ತು ನಮ್ಮ ಜ್ಯೇಷ್ಠ ಪುತ್ರರ ಆಶೀರ್ವಾದವನ್ನು ಕಳೆದುಕೊಳ್ತಾ ಇದ್ದೇವೆ, ಕಳೆದುಕೊಂಡಿದ್ದೇವೆ. ಜ್ಯೇಷ್ಠ ಪುತ್ರರ ಮೇಲೆ ಕರ್ತನ ಕಣ್ಣು ಇದೆ, ಸೈತಾನನ ಕಣ್ಣು. ಇದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನಾವು ಇವತ್ತು ಮಾರಿಕೊಟ್ಟಿದ್ದೇವೆ ನಮ್ಮ ಜೀವಿತವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಇರುವುದನ್ನೆಲ್ಲ ಎಷ್ಟು ಜನ ನಾವು ಮಾರಿಕೊಂಡಿದ್ದೇವೆ. ಸಣ್ಣ ಬಾನ್ ಪರಾತ್ಮಗಾಗಿ ನಾವು ನಮ್ಮ ಕುಟುಂಬವನ್ನು, ನಮ್ಮ ಆಶೀರ್ವಾದವನ್ನ ಏನು ಬೀದಿಗೆ ಎಳೆದಿದ್ದೇವೆ ಗೊತ್ತಾ? ಹಲ್ಲೆಲೂಯಾ. ಒಂದು ಕೆಟ್ಟ ಮಾತುಗಾಗಿ, ಕೋಪಕ್ಕಾಗಿ ನಮಗಿರುವ ಅಭಿಷೇಕವನ್ನ ಸೈತಾನಿಗೆ ದಾರಿ ಎಳೆದಿದ್ದೇವೆ. ಎಷ್ಟು ಜನರಿಗೆ ಗೊತ್ತಿದೆ? ಹಲ್ಲೆಲೂಯಾ. ದೇವರು ನಮ್ಮ ಪ್ರತಿಯೊಬ್ಬರಲ್ಲೂ ದೊಡ್ಡದಾದ ಮಹಿಮೆಯುಳ್ಳ ಆಶೀರ್ವಾದವನ್ನು, ಅಭಿಷೇಕವನ್ನು ನಿಮ್ಮ ತಲೆ ಮೇಲೆ ಇಟ್ಟಿದ್ದಾನೆ. ಸೈತಾನು ಸುಮ್ಮನೆ ಹೋಗೋ ಬರೋರ ಹಿಂದೆಲ್ಲ ಬರಲ್ಲ ಅವನು. ಹಲ್ಲೆಲೂಯಾ. ನಿನ್ನ ಹತ್ರ ಐಟಮ್ ಇದ್ರೆ ಬರ್ತಾನೆ, ಇಲ್ಲಾಂದ್ರೆ ಲೆಕ್ಕನೇ ತೆಗೆದುಕೊಳ್ಳೋದು. ಹಲ್ಲೆಲೂಯಾ. ಇಸ್ಕರಿಯೋತ ಯೂದನ ಮೇಲೆ ಆ ಅಭಿಷೇಕ ಇರೋವರೆಗೂ ಅವನು ಇದ್ದನೇ ಸುತ್ತಾ ಇದ್ದ. ಹೌದಾ? ಯಾವಾಗ ಒಂದು ಸರಿ ಅವನಲ್ಲಿ ಇದ್ದು ತೆಗೆದುಬಿಟ್ಟ, ಮುಗಿಸಿಬಿಟ್ಟ. ಇದೀರಾ? ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರರೆಂಬ ಅಭಿಷೇಕ, ಆಶೀರ್ವಾದ, ಅಧಿಕಾರ ಏಸಾವರಿಗೆ ಕೊಟ್ರೆ ಊಟ ಮಾಡಕ್ಕೆ ಊಟ ಇಲ್ಲ ಅಂತ ಎಲ್ಲೋ 3 ವರ್ಷ ಎಲ್ಲಿದ್ದಾಗ ಬರಗಾಲ ಬಂದಂಗಾದ್ರೂ ಇದ್ದಿದ್ರು ಪರವಾಗಿಲ್ಲ. ಹಲ್ಲೆಲೂಯಾ. ಎಲ್ಲೋ ಬೇಟೆ ಆಡಕ್ ಹೋದಂತೆ, ಬೇಟೆ ಆಡೋದೆಲ್ಲ ಕಷ್ಟ ಇರ್ಬೋದು, ಅವಾಗ ಹೇಳ್ತಾರೆ ಬೇಟೆ ಆಡೋದು ಕಷ್ಟ ಅಂತ. ಏನಾದ್ರೂ ಇಲ್ಲಿ ನಿನಗೆ ಕೊಡಲ್ಪಟ್ಟಂತ ಅಧಿಕಾರವನ್ನ ತಿನ್ನುವುದಕ್ಕಾಗಿ, ಕುಡಿಯುವುದಕ್ಕಾಗಿ, ಅಲ್ಪ ಆಸೆಗಳಿಗಾಗಿ, ಹಲ್ಲೆಲೂಯಾ, ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು?
ಓಯಲಿಸಲಾಗಿ ಮಾರಿ. ನಿನ್ನ ಕುಟುಂಬದ ನೆಮ್ಮದಿಯನ್ನು ನೀನೇ ಕೆಡಿಸ್ತಾ ಇದ್ದೀಯ, ನಿನ್ನ ಆಶೀರ್ವಾದವನ್ನು ನೀನೇ ಕೆಡಿಸ್ಕೊಳ್ತಾ ಇದ್ದೀಯ. ಆಮೇಲೆ ಹೇಳ, ಸ್ವಾಮಿ ಯಾಕಪ್ಪ ನಿನ್ನ ಆಶೀರ್ವಾದ ಮಾಡ್ತಾ ಇಲ್ಲ? ಕಾರಣ ನೀನೇ. ನಿನಗೆ ಕೊಡಲ್ಪಟ್ಟಂತ ಆಶೀರ್ವಾದವನ್ನ, ನಿನಗೆ ಕೊಡಲ್ಪಟ್ಟ ಅಧಿಕಾರವನ್ನ ಅಲ್ಪ ಆಸೆಗಳಿಗಾಗಿ ಸೈತಾನನಿಗೆ ಕೊಡ್ತಾ ಇದ್ದೀಯ. ಹಲ್ಲೆಲೂಯಾ. ಶಾಪ ನಿನ್ನನ್ನು ನಿನ್ನ ಮನೆಯನ್ನು ಬಿಡುವುದಿಲ್ಲ. ಪ್ರಿಯ ಸಹೋದರರೇ ಸಹೋದರಿ, ನಾನು ಎದುರಿಸ್ತಾ ಇಲ್ಲ, ಸತ್ಯವೇದದಲ್ಲಿ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಪ್ಪತ್ತೇಳನೇ ಅಧ್ಯಾಯ 38ನೇ ವಾಕ್ಯ ನೋಡಿಕೊಳ್ಳು. ಏಸಾವನು ಅವನಿಗೆ, ಅಪ್ಪ, ತಂದೆಯೇ, ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತು. ಅಪ್ಪ ನನ್ನನ್ನು ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಾ ಅಳಲು. ஏசாவு தகப்பனை நோக்கி, என் தகப்பனே, இந்த ஒரே ஆசீர்வாதம் மாத்திரம் உம்மிடத்தில் உண்டு. என் தகப்பனே, என்னையும் ஆசீர்வதியும் என்று சொல்லி ஏசா சத்தமிட்டு அழுதான். ಹಲ್ಲೆಲೂಯಾ. ನೋಡ್ರಿ, ಏಸಾವನು ತಿನ್ನೋ ಊಟಕ್ಕೆ ಏನ್ ಮಾಡ್ಬಿಟ್ಟ? ಚೊಚ್ಚಲತನವನ್ನು ಮಾರಿಬಿಟ್ಟ. ಆಯ್ತಾ? ಈಗ ಏಸಾವನು ಸಾಯುವಂತ ಸಮಯ, ನೇನು ಸತ್ತೋಗುವಂತ ಸಮಯ. ತನ್ನ ಮಗನಿಗೆ ಚೊಚ್ಚಲ ಪುತ್ರನಾದ ಏಸಾವನಿಗೆ ಹೇಳ್ತಾರೆ, ಏಸವ ಹೋಗಿ ಬೇಟೆಯಾಡಿ ನನಗೋಸ್ಕರ ಒಳ್ಳೆಯ ಊಟ ಮಾಡ್ಕೋಬಾ, ನಾನು ನಿನ್ನ ಏನ್ ಮಾಡ್ತೇನೆ? ಆಶೀರ್ವಾದ ಮಾಡ್ತೇನೆ, ಮನೆಗೆ ಹೋಗಿ ಓದಿಕೊಳ್ಳು. ಹಲ್ಲೆಲೂಯಾ. ಸರಿ, ಏಸಾವ ಏನ್ ಮಾಡ್ತಾನೆ? ಬಿಲ್ಲು ಬಾಣಲ ತೆಗೆದುಕೊಂಡು ಓಡೋಗ್ತಾನೆ. ಇದನ್ನ ಏಸಾವನ ತಾಯಿಯಾದ ರೆಬೆಕ್ಕಾ ಕೇಳ್ಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಹೋಗ್ಬಿಟ್ಟು ಯಾಕೋಬನನ್ನ ರೆಡಿ ಮಾಡಿ, ಯಾಕೋಬ, ನಿಮ್ಮಪ್ಪ ಊಟ ಕೇಳಿದ್ದಾರೆ, ಹೋಗಿ ನಾನು ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ, ತಗೊಂಡೋಗಿ ತಿನ್ಸು, ಆಶೀರ್ವಾದ ಹೊಂದ್ಕೊಂಬ. ಯಾಕೋಬ ಹೇಳ್ತಾನೆ, ಯಾಕಮ್ಮ ನಮ್ಮಪ್ಪ, ನಾನು ಯಾಕೋಬ ಅಂತ ಗೊತ್ತಾಗಿ ಏನಾದ್ರೂ ಶಾಪ ಕೊಟ್ಬಿಟ್ರೆ ನಾನೇನ್ ಮಾಡಲಿ? ಹಲ್ಲೆಲೂಯಾ. ಆ ಸಹೋದರಿ ಹೇಳ್ತಾರೆ, ಆ ಶಾಪ ನನಗಿರ್ಲಿ, ನೀನು ಹೋಗು. ಹಲ್ಲೆಲೂಯಾ. ಆ ಬಟ್ಟೆ ಎಲ್ಲ ಹಾಕಿ ಕೈಗೆಲ್ಲ ಒಂದು ಏನು ಚರ್ಮದ ಏನು ಉಣ್ಣೆಯನ್ನ, ಯಾಕಂದ್ರೆ ಏಸಾವನಿಗೆ ಮೈಯೆಲ್ಲ ಕೂತು, ತುಂಬಾ ಕೂತು. ಹಲ್ಲೆಲೂಯಾ. ಆ ತರಿಯುವಂತ ಉಣ್ಣೆ ಎಲ್ಲ ಅವನ ಕೈಗೆಲ್ಲ ಸುತ್ತಿ ಒಳಗೆ ಕಳಿಸ್ತಾಳೆ. ಯಾಕೋಬ ಒಳಗೆ ಹೋಗ್ತಾನೆ, ಅಪ್ಪ ನಾನು ಊಟ ತಂದ್ಬಿಟ್ಟೆ ಅಂತಾನೆ. ಹಲ್ಲೆಲೂಯಾ. ಈಸಾಕನಿಗೆ ಏನಿದು, ನನ್ ಸಣ್ಣ ಮಗನ ವಾಯಿಸ್ತಾರ ಇದೆಯಲ್ಲ, ನೀನ್ ಯಾರೋ? ನಾನೇ ಏಸಾವ, ಬಾಯಿಲಿ ನಾನು ಮುಟ್ಟು ನೋಡ್ಬೇಕು. ಅವನ್ ಮುಟ್ಟು ನೋಡಿದಾಗ ಮೈಯೆಲ್ಲ ಕೂದಿತ್ತು, ಯಾಕಂದ್ರೆ ಈಸಾಕನಿಗೆ ಕಣ್ಣು ಹೋಗ್ಬಿಟ್ಟಿತ್ತು, ಕಣ್ಣು ಕಾಣ್ತಾ ಇದೆ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಸರಿ, ಊಟ ಎಲ್ಲ ಕೊಟ್ಟಾಯ್ತು, ಊಟ ಎಲ್ಲ ಮಾಡಾಯ್ತು. ಮಗನನ್ನ ಅವನ ಹತ್ರ ಏನೆಲ್ಲ ಆಶೀರ್ವಾದ ಇತ್ತು ಎಲ್ಲ ಆಶೀರ್ವಾದ ಮಾಡಿ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರರೇ ಸಹೋದರಿಯರೇ, ನಿಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ. ನೀವು ಮಾಡುವಂತ ಆಶೀರ್ವಾದವನ್ನ ಪರಲೋಕ ಗೌರವಿಸುತ್ತೆ. ಹಲ್ಲೆಲೂಯಾ. ನೀವು ಮಾಡುವಂತ ಆಶೀರ್ವಾದವನ್ನ ಪರಲೋಕ ಗೌರವಿಸುತ್ತೆ. ನೀವು ಹಾಕುವಂತ ಶಾಪವನ್ನು ಕೂಡ ಗೌರವಿಸುತ್ತೆ. ಇವನು ಹಾಳಾಗೋಗ್ತೀರಾ ಅಂತ ನೀನು ಹೇಳಿದ್ರೆ ಅವನು ಹಾಳಾಗಿ ಹೋಗದೆವರೆಗೂ ಆ ಬಾಯ ಮಾತು ಸುಮ್ಮನೆ ಇರೋದೇ ಇಲ್ಲ. ಇದೀರಾ? ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನ ಆಶೀರ್ವದಿಸ್ರಿ. ಈಸಾಕ ಏನ್ ಮಾಡ್ತಾ ಇದ್ದಾನೆ? ತನ್ನ ಮಕ್ಕಳ ನೋಡಿ ಆಶೀರ್ವದಿಸ್ತಾ ಇದ್ದ, ತನ್ನ ಮಗನನ್ನ ಆಶೀರ್ವದಿಸ್ತಾ ಇದ್ದ. ಹಲ್ಲೆಲೂಯಾ. ಆದ್ದರಿಂದ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನ ಆಶೀರ್ವದಿಸುವಾಗ ಗಮನ ಇಟ್ಟು ಆಶೀರ್ವದಿಸಿರಿ. ಏನಾದ್ರು ಮಾತನಾಡುವಾಗ ಗಮನದಿಂದ ಮಾತನಾಡಿ. ಹಲ್ಲೆಲೂಯಾ. ಅವನು ಪೆದ್ದ ಆಗಿದ್ರು, ನೀನು ಬುದ್ಧಿವಂತ ಕಣೋ, ನೀನು ಬುದ್ಧಿವಂತ ಕಣೋ, ತಿರುಗಿಸಿ ಹೇಳ್ರಿ, ಅವನು ಬುದ್ಧಿವಂತನಾಗಿ ಬರುವ. ಹಲ್ಲೆಲೂಯಾ. ನೀನ್ ಚೆನ್ನಾಗೇ ಇರೋದಿಲ್ಲ ಕಣೆ, ನೀನ್ ನಾಶವಾಗಿ ಹೋಗ್ತೀಯ, ನೀನ್ ಹಾಳಾಗಿ ಹೋಗ್ತೀಯ, ಅವ್ರು ಯಾವಾಗಾದ್ರೂ ಇರ್ಲಿ. ಹಲ್ಲೆಲೂಯಾ. ಅವ್ರು ಮದುವೆ ಆಗ್ಬಿಟ್ರು, ಮಕ್ಕಳಾಗ್ಬಿಡ್ತು, ನಾವ್ ಹೇಳೋದಕ್ಕೆ ಆಗಲ್ಲ. ಯಾವಾಗ ಆಶೀರ್ವಾದ ಮಾಡ್ತಿದ್ದಾನೆ ಈಸಾಕ? ಯಾವಾಗ? ಅವನು ಸಾಯ್ಬೇಕಾದ್ರೆ. ಹಲ್ಲೆಲೂಯಾ. ಹಾಗಾದ್ರೆ ಅವನ ಮಾತಿಗೆ, ಅವನ ತಂದೆ ತಾಯಿ ಸಾಯಿಯವರೆಗೂ ಅವರ ಮಾತಿಗೆ ಏನಿದೆ? ಅಥಾರಿಟಿ ಇದೆ. ಹಲ್ಲೆಲೂಯಾ. ನೀನು ಹಾಳಾಗಿ ಹೋಗ್ತೀಯ ಅಂತ ಹೇಳಿದ್ರೆ ಅವನು ಹಾಳಾಗೆ ಹೋಗು. ಆಮೇಲೆ ದೇವರೇ ನನ್ನ ಮಗನನ್ನ ಕಾಪಾಡದ ಯಾಕೆ ಕಾಪಾಡಬೇಕು? ನೀನೇನು ಆಶೀರ್ವಾದ ಮಾಡಿದೆ? ಹಲ್ಲೆಲೂಯಾ. ರೈಟ್. ಬಾಕಿಗೆ ಬರೋಣ. ಈಸಾಕ ಏನ್ ಮಾಡ್ತಾನೆ? ಈಗ ಯಾಕೋಬನನ್ನ ಆಶೀರ್ವಾದ ಮಾಡ್ಬಿಟ್ಟ, ಅವನು ಊಟ ಮಾಡ ಹೋಗ್ಬಿಟ್ಟ. ಈಗ ಏಸಾವ ಏನ್ ಮಾಡ್ದ? ಓಡೋಗಿ ಜಿಂಕೆನೋ ಕಡವೆನೋ ಇಲ್ಲ ಮೊಲನೋ ಹಿಡ್ಕೊಂಡ್ ಮಂದಿ ಚೆನ್ನಾಗಿ ಸಾರು ಮಾಡಿ ಅವ್ರ ಅಪ್ಪನಿಗೆ ಇಟ್ಟದಾಗಬೇಕು ಎಲ್ಲ ರೆಡಿ ಮಾಡ್ಕೊಂಡು ಒಳಗೆ ಬಂದ್ರೆ
ಈಸಾಕ ಕೇಳ್ತಾನೆ, ಯಾರಪ್ಪ ನೀನು? ಅಪ್ಪ ನಾನೇ ನಿನ್ನ ದೊಡ್ಡ ಮಗ. ಇವಾಗ ಊಟ ಮಾಡುತ್ತಲ್ಲೋ, ನೀನ್ ತಾನೇ ಬಂದಿದ್ದೀನಿ. ಇಲ್ಲಪ್ಪ ನಾನ್ ಬಂದಿಲ್ಲ, ಯಾರೋ ಬೇರೆ ಬಂದಿದ್ದಾರೆ. ನನಗೆ ಅನ್ನಿಸ್ತು ಕಣ ಅವಾಗಲೇ ಯಾಕೋಬನೇ ಇರ್ಬೇಕು ಅಂತ. ಅಪ್ಪ ನನಗೆ ಮೋಸ ಮಾಡಿ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೋಡ್ತೇವೆ ಏನಂತ, ಏಸಾವನವನಿಗೆ ಅಪ್ಪ ತಂದೆಯೇ ನಿನ್ನಲ್ಲಿ ಒಂದೇ ಒಂದು ಆಶೀರ್ವಾದ ಇದ್ದೀರಪ್ಪ. ಅಪ್ಪ ಅಪ್ಪ ನನ್ನನ್ನು ಆಶೀರ್ವಾದ ಮಾಡಪ್ಪ, ಅಪ್ಪ ನನ್ನನ್ನು ಆಶೀರ್ವಾದ ಮಾಡಪ್ಪ, ಅಪ್ಪ ನನ್ನನ್ನು ಆಶೀರ್ವಾದ ಮಾಡಪ್ಪ. ಹಲ್ಲೆಲೂಯಾ. ಹೋಗುತ್ತಾ ಇದ್ದಾನೆ, ಕಣ್ಣೀರಿಡ್ತಾ ಇದ್ದಾನೆ. ಅಪ್ಪ ನನ್ನನ್ನು ಆಶೀರ್ವಾದ ಮಾಡಪ್ಪ, ಅಪ್ಪ ನನ್ನನ್ನು ಆಶೀರ್ವಾದ ಮಾಡಪ್ಪ, ನನ್ನ ಹಾಗೆ ಬಿಟ್ಬಿಡ್ಬೇಡಪ್ಪ, ನಿನ್ನ ಆಶೀರ್ವಾದ ನನ್ನ ಜೀವಿತಕ್ಕೆ ಬಹಳ ಮುಖ್ಯ ಕಣಪ್ಪ ಅಂತ ಗೋಗರಿತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಎಷ್ಟು ಗೋಗರೆದರು ಕಳೆದುಕೊಂಡದ್ದು ತಿರುಗಿ ಬರುವುದಿಲ್ಲ. ಹಲ್ಲೆಲೂಯಾ. ಯಾಕೋಬನ ಬಳಿ ಕಳೆದುಕೊಂಡಂತ ಚೊಚ್ಚಲತನ, ಆ ಚೊಚ್ಚಲತನ ಯಾಕೋಬನ ಬಳಿಯಲ್ಲಿ ಇದ್ದದಕ್ಕೆ ಯಾಕೋಬನಿಗೆ ಆ ಚೊಚ್ಚಲತನದ ಆಶೀರ್ವಾದ ಉಂಟು. ಹಲ್ಲೆಲೂಯಾ. ಆ ಚೊಚ್ಚಲತನವನ್ನು ಏಸಾವನು ಕಳೆದುಕೊಳ್ಳೋದಕ್ಕೆ ಅವನಿಗೇನು ಸಿಗಲಿಲ್ಲ. ಇವತ್ತು ನಿನ್ನ ಚೊಚ್ಚಲತನ ನಿನ್ನ ಹತ್ರ ಇದ್ದರೆ ನೀನು ಪರಲೋಕದಲ್ಲಿ ಕೇಳುವ ಎಲ್ಲ ಆಶೀರ್ವಾದಗಳು ನಿನ್ನನ್ನು, ನಿನ್ನ ಮನೆಯನ್ನ, ಕುಟುಂಬವನ್ನು ಹುಡುಕಿಕೊಂಡು ಬರ್ತದೆ. ಆ ಒಂದು ಅಧಿಕಾರ ನಿನ್ನಲ್ಲಿ ಇಲ್ಲದೆ ಹೋದ್ರೆ ನೀನು ಎಷ್ಟು ಹೋಗದಿದ್ರು, ಎಷ್ಟು ಬಟ್ಟಿ ಹೊಡೆದರು, ನೀನ್ ಏನೇ ಮಾಡಿದ್ರು ಪರಲೋಕವು ನಿನ್ನ ಮಾತಿಗೆ ಕಿವಿ ಕೊಡೋದಿಲ್ಲ. ಹಲ್ಲೆಲೂಯಾ. ನಿನ್ನ ಚೊಚ್ಚಲತನ ನಿನ್ನಲ್ಲಿಯೇ ಇದೆ. ಏಸಾವ ಹೇಳ್ತಾ ಇದ್ದಾನೆ, ಅಪ್ಪ ನನ್ನ ಆಶೀರ್ವಾದ. ಹಲ್ಲೆಲೂಯಾ. ಅಪ್ಪ ಹೇಳ್ತಾರೆ, ಸರಿ ಬಿಡಪ್ಪ, ಹಲ್ಲೆಲೂಯಾ, ನಿನಗೆ ಮಳೆ ಇಲ್ಲ ಅಂದ್ರು ಇಬ್ನಿಯಲ್ಲಿ ದುಡಿಮೆ ಮಾಡ್ಕೋ, ನೀನು ಸಾಯೋವರೆಗೂ ನಿನ್ನ ತಮ್ಮನಿಗೆ ಏನಾಗಿರ್ತೀಯ? ಸೇವಕನಾಗಿ. ಮೇಲಿನ ಆಶೀರ್ವಾದ ನಾವು ಹೊಂದಿಕೊಳ್ಳಲಾಗೋದೇ ಇಲ್ಲ. ಇದೀರಾ? ಎಷ್ಟು ಜನರಿಗೆ ಅರ್ಥ ಆಗ್ತದೆ? ಬಿಟ್ಬಿಡ್ಬೇಕಂದ್ರೆ ಆಮೇಲೆ ಬಿಡ್ತೀನಿ, ಏನ್ ತೊಂದರೆ ಇಲ್ಲ, ಫೈನ್, ಐ ಆಮ್ ಫೈನ್. ಹಲ್ಲೆಲೂಯಾ. ಚೊಚ್ಚಲತನವನ್ನು ಉಳಿಸಿಟ್ಟುಕೊಂಡಿದ್ದೇವೆ. ಇದರಲ್ಲಿ ಒಂದು ವಿಷಯ ಹೇಳ್ತೀನಿ, ನಮ್ಮ ದೇವರು ನ್ಯಾಯಾಧೀಶ ಮಾತು, ನ್ಯಾಯಾಧಿಪತಿ, ಮಾತು ತಪ್ಪುವನಲ್ಲ. ಹಲ್ಲೆಲೂಯಾ. ನಾನು ಹೇಳ್ಕೊಳ್ರಿ, ನೋಡ್ರಿ, ಯಾಕೋಬ ಏಸಾವನನ್ನು ನೇಮಿಸಿ ಆಶೀರ್ವಾದ ಹೊಂದ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಹೋದ ಲಾಬಾನನ ಬಳಿಗೆ, ಮಾವನ ಬಳಿಗೆ ಹೋಗಿ ಚೆನ್ನಾಗಿ ದುಡಿಮೆ ಮಾಡ್ತಾನೆ, ಚೆನ್ನಾಗಿ ದುಡಿತಾನೆ. ಅವರ ಮಾವನಿಗಿಂತ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ. ಹಲ್ಲೆಲೂಯಾ. ಆದ್ರೆ ಅವನ ಜೀವಿತದಲ್ಲಿ ದೇವರಿಗಿಂತ ಚೆಕ್ ಏನ್ ಗೊತ್ತಾ? ಇವನು ಹೇಗೆ ಮೋಸ ಮಾಡಿದ್ನೋ ಅವನ ಮಾವ ಯಾಕೋಬನನ್ನು ಕೂಡ ಮೋಸ ಮಾಡೇ ಕಳಿಸೋದು. ಹಲ್ಲೆಲೂಯಾ. ಒಂದು ಹುಡುಗಿಗೋಸ್ಕರ 14 ವರ್ಷ ಕುರಿ ಕಾಯ್ತಾನೆ, 14 ವರ್ಷ. ನಮ್ಮ ದೇವರು ನ್ಯಾಯಾಧಿಪತಿ, ಯಾರನ್ನು ಆ ಕಡೆ ಈ ಕಡೆ ಯಾಕೋಬ ಅಂತ ಬಿಟ್ಟಿದ್ದೇ ಇಲ್ಲ. ನೀನ್ ತಪ್ಪು ಮಾಡ್ದ, ಏನ್ ಬರುತ್ತೆ? ನ್ಯಾಯ ತೀರ್ಪು ನಿನ್ನ ಮೇಲೆ. ಮೋಸ ಮಾಡ್ದ, ನೀನು ಅವರಿಗಿಂತ ವರ್ಷಾಗಿ ಮೋಸ ಹೋಗುವಾಗ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಚೊಚ್ಚಲತನವನ್ನು ನಾವು ಕಳೆದುಕೊಳ್ಳಬಾರದು ಸಹೋದರ ಸಹೋದರಿ. ಆದಾಮ ಕಳ್ಕೊಬಿಟ್ರು. ಹಲ್ಲೆಲೂಯಾ. ಹವ್ವ ಕಳ್ಕೊಬಿಟ್ರು. ಪ್ರಾಣಿಗಳಲ್ಲಿ ಅದು ಕಳ್ಕೊಬಿಡ್ತು. ಹಲ್ಲೆಲೂಯಾ. ಕಾಯಿನ ಕಳ್ಕೊಬಿಟ್ಟ. ಇದೀರಾ? ಏಸಾವ ಕಳ್ಕೊಬಿಟ್ಟ. ಸತ್ಯವೇಂದ್ರ ಇನ್ನು ಹೋಗ್ತಾ 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 ಎಷ್ಟೋ ವಾಕ್ಯಗಳು ಹೋಗ್ತಾನೆ ಇದ್ದಾವೆ. ನಾನು ಬೆಳಗ್ಗೆ ದೇವರ ವಾಕ್ಯ ಕೊಡ್ತಾ ಇದ್ದಾರೆ, ಹೋಗ್ತಾನೆ ಇದೆ. ಮಾತಾಡ್ಬೋದು, 1 ಗಂಟೆವರೆಗೂ ನಾವು ಮಾತಾಡ್ಬೋದು. ಅಲ್ಲಿಗೆ ನಾವು ಎದ್ದು ಎಲ್ಲ ಹೋಗ್ಬಿಡ್ತೀರ ಸೋದರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾಕೋಬನಿಗೆ ಏಸಾವನು ತನ್ನ ಚೊಚ್ಚಲತನ ಮಾರಿಕೊಂಡ ಕಾರಣ ಅವನಿಗೆ ಆಶೀರ್ವಾದವೇ ಸಿಗಲಿಲ್ಲ. ಹಲ್ಲೆಲೂಯಾ. ನೀವು ಪರಲೋಕಕ್ಕೆ ಚೊಚ್ಚಲರಾಗಿದ್ದರೆ, ಹಲ್ಲೆಲೂಯಾ, ಆಶೀರ್ವಾದ ನಿಮಗೆ ರೆಡಿ ಇದೆ. ಇಲ್ಲ, ಚೊಚ್ಚಲತನ ಕಳ್ಕೊಂಡ್ಬಿಟ್ಟಿದ್ರೆ ಇವತ್ತು ದೇವರ ಸನ್ನಿಧಿಯಲ್ಲಿ ಬೇಡೋಣಪ್ಪ, ನಾನು ತಪ್ಪು ಮಾಡ್ಬಿಟ್ಟೆ, ನನಗಿರುವ ಅಧಿಕಾರವನ್ನು ಸೈತಾನನಿಗೂ ಪರಿಸ್ಥಿತಿಗಳಿಗೂ ಕೊಟ್ಟುಬಿಟ್ಟೆ. ಹಲ್ಲೆಲೂಯಾ. ನನ್ನನ್ನೇನ್ ಮಾಡಪ್ಪ, ಏನ್ ಮಾಡು. ಹಲ್ಲೆಲೂಯಾ. ಕಡೆಯ ಒಂದು ವಾಕ್ಯ ಓದಿ ನಾವು ಮುಗಿಸಿಕೊಳ್ಳೋಣ. ರೋಮಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯ. ರೋಮ 8:29. ಇನ್ನೊಬ್ಬರು ಯೋಹಾನ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು
ತನ್ನ ಮಗನ ಸ್ವಾರೂಪ್ಯವಾಗುವುದಕ್ಕೆ ಮೊದಲೇ ನೇಮಿಸಿದನು. தம்முடைய குமாரன் அநேக சகோதரருக்குள்ளே முதல் பேரானவராய் இருக்கும் பொருட்டு தேவன் எவர்களை முன் அறிந்தாரோ அவர்களை தமது குமாரனுடைய சாயலுக்கு ஒப்பாய் இருப்பதற்கு முன் குறித்திருக்கிறார். ಆಮೆನ್, ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ಆತನಿಗೆ ಅನೇಕ ಮಂದಿ ಸಹೋದರರಿದ್ದಲ್ಲಿ ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ. ಅಂದ್ರೆ ಹಲ್ಲೆಲೂಯಾ, ಆತನು ನಮ್ಮ ತಂದೆಯಾಗಿ ನಮ್ಮ ಅಣ್ಣನಾಗಿ ಇರುವುದಕ್ಕಾಗಿ ಆತನು ಮೊದಲು ಬಂದು ಆಮೇಲೆ ನಮ್ಮನ್ನೆಲ್ಲ ಆತನೊಳಗೆ ಏನ್ ಮಾಡ್ಕೊಂಡಿದ್ದಾರೆ, ಮಗನ ಸ್ವಾರೂಪ್ಯವುಳ್ಳವರಾಗಿ ಮಾಡ್ಕೊಂಡಿದ್ದಾರೆ. ಕ್ರಿಸ್ತ, ಅದಕ್ಕೆ ಅವಾಗ ಹೇಳಿದ್ರು, ಕ್ರಿಸ್ತನಲ್ಲಿರುವ ನಾವು ಪ್ರತಿಯೊಬ್ಬರು ಕೂಡ ಜ್ಯೇಷ್ಠ ಪುತ್ರರು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಾಕ್ಯ ಓದಿಕೊಳ್ಳೋಣ. 12ನೇ ವಾಕ್ಯ, ಸಾರಿ 1:12 ಮುಗಿಸಿಕೊಳ್ಳೋಣ. ಅಂಗೀಕರಿಸಿದರು, ಇಟ್ಟರು, அவருடைய நாமத்தின் மேல் விசுவாசம் உள்ளவர்களாய் அவரை ஏற்றுக்கொண்டவர்கள் எத்தனை பேர்களோ அத்தனை பேர்களும் தேவனுடைய பிள்ளைகளாகும்படி அவர்களுக்கு அதிகாரம் கொடுத்தார். ಆಮೆನ್, ಹಲ್ಲೆಲೂಯಾ. ಯಾವಾಗ ಯೇಸು ಕ್ರಿಸ್ತನ ನಾವು ಅಂಗೀಕರಿಸಿಕೊಂಡೆವೋ, ಯಾವಾಗ ಯೇಸು ಕ್ರಿಸ್ತನ ನಂಬಿದೆವೋ, ಯಾವಾಗ ದೀಕ್ಷಾಸ್ನಾನ ತೆಗೆದುಕೊಂಡೆವೋ, ಅವಾಗ ಏನ್ ನಮಗೆ ಬಂತು? ದೇವರ ಮಗನಾಗುವ, ಮಗಳಾಗುವ ಜ್ಯೇಷ್ಠ ಪುತ್ರ ಅಧಿಕಾರವನ್ನು ದೇವರು ನಮಗೆ ಕೊಟ್ಟುಬಿಟ್ಟು. ಹಲ್ಲೆಲೂಯಾ, ಇದೀರಾ? ಹಲ್ಲೆಲೂಯಾ. ಅದನ್ನೇನ್ ಕೊಟ್ಟ? ಜ್ಯೇಷ್ಠ ಪುತ್ರನಾಗುವ. ಏನು ಆದಾಮನು ಆ ತೋಟದಲ್ಲಿ ಹಾವಿನ ಮುಖಾಂತರ ಕಳೆದುಕೊಂಡಿದ್ದನೋ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆ ರಕ್ತದ ಮುಖಾಂತರವಾಗಿ, ತನ್ನ ತ್ಯಾಗದ ಮುಖಾಂತರವಾಗಿ ನಮ್ಮನ್ನ ತನ್ನ ಮಕ್ಕಳಾಗುವ ಅಧಿಕಾರದೊಳಗೆ ನಮ್ಮನ್ನ ಸೇರಿಸಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವೆಲ್ಲ ಯಾರು? ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಜ್ಯೇಷ್ಠ ಪುತ್ರರಾಗಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಜ್ಯೇಷ್ಠ ಪುತ್ರರಾಗಿದ್ದೇವೆ. ಅದಕ್ಕೆ ಯಾವಾಗಲೂ ಕರ್ತನ ಭೋಜನ ಬಂದಾಗ ಪರಿಶುದ್ಧತೆಯೊಟ್ಟಿಗೆ ಭಾಗವಹಿಸಿ ಅಂತ ಹೇಳೋದು ಕಾರಣ, ತನ್ನ ರಕ್ತವನ್ನ ಚೆಲ್ಲಿ ನಮ್ಮನ್ನ ಜ್ಯೇಷ್ಠ ಪುತ್ರನಾಗಿ ದೇವರು ಮಾಡಿದ್ದಾನೆ. ಆ ಜ್ಯೇಷ್ಠ ಪುತ್ರತ್ವವನ್ನು ನೀನು ಕಳೆದುಕೊಂಡು ಬಿಟ್ಟರೆ ಸಹೋದರನೇ ಸಹೋದರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಪರಲೋಕ ರಾಜ್ಯ ನಿನಗಿಲ್ಲ. ಭೂಮಿಯಲ್ಲಿ ಇರಬಹುದು. ನೆನ್ನೆ ಒಂದು ಪೋಸ್ಟ್ ಹಾಕಿದ್ದೆ ನಾನು, ಏನಂತ, ಇನ್ಸೆಂಟ್ ಹಾಕಲ್ ಅವರು ಮಾತು ಹೇಳಿದ್ರು, ಯೇಸು ಕ್ರಿಸ್ತನ ಇಲ್ಲದೆ ಬದುಕಬಹುದಂತೆ, ಸಾಯಕ್ಕಾಗಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದ ಬದುಕಬಹುದು, ಏನ್ ಟೆನ್ಷನ್ ಇಲ್ಲ. ಆದ್ರೆ ಒಂದು ಸರಿ ನೀನ್ ಸತ್ತರೆ ಆಗ ಗೊತ್ತಾಗತ್ತೆ ಯಾರು ನಿಜವಾದ. ಹಲ್ಲೆಲೂಯಾ. ಹಿರಿಯರನ್ನು ಹಾಟ್ ಇಟ್ಕೊಂಡ್ಬೋದು, ಯಾರಿಗೆ ಗೊತ್ತು? ತಪ್ಪನ ಹೋಗ್ಬಿಡ್ಬೋದು. ಯಾರ ನೀನು ಹೋಗೋ ನರಕಕ್ಕೆ ಹೋಗು ಅಂತ ಹೇಳಿದ್ರೆ ದೇವರು ಹೇಳೋದಾದ್ರೆ ನಮ್ಮ ಪರಿಸ್ಥಿತಿ ಅಲ್ಲಿ ಬೆಂಕಿ ಹಾರುವುದಿಲ್ಲ, ಕಚ್ಚೋಳ. ಸಹೋದರಿ ಗಮನ ಇಡಲಿ, ಜ್ಯೇಷ್ಠ ಪುತ್ರ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಹೇಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಸೈತಾನ ತಲೆ ಹೇಗೆ ಚಚ್ಚಲ್ಪಡುತ್ತೆ, ಅಲ್ಲೆಲ್ಲೂ ಸೈತಾನ ತಲೆಯನ್ನು ಚಚ್ತೇನೆ ಅಂತ ಹೇಗೆ ಚಚ್ಚಲ್ಪಡುತ್ತೆ? ಆ ಜ್ಯೇಷ್ಠ ಪುತ್ರದ ಅಭಿಷೇಕ ನಿನ್ನ ಮೇಲೆ ಇರುವಾಗಲೇ, ಅಲ್ಲೆಲ್ಲೂಯಾ, ಆ ಜ್ಯೇಷ್ಠ ಪುತ್ರ ಅಭಿಷೇಕ ನಿನ್ನಿಲ್ಲ ಅಂದ್ರೆ ಈ ಲೆಫ್ಟ್ ರೈಟ್ ಹೊಡೆದು ಬಿಸಾಕ್ಬಿಡುತ್ತೆ ನಿನ್ನ. ಇದೀರಾ? ಅಲ್ಲೆಲ್ಲೂಯಾ. ಜಯ ಹೊಂದಬೇಕಾ? ಏಸಾವನ ಹಾಗೆ ಜ್ಯೇಷ್ಠ ಪುತ್ರತ್ವವನ್ನು ಕಳೆದುಕೊಳ್ಳದೆ ಅಲ್ಪ ಆಸೆಗಳಿಗೆ, ಈ ಲೋಕದ ಆಸೆಗಳಿಗೆ, ಈ ಲೋಕದ ವ್ಯವಹಾರಗಳಿಗೆ ಸಿಕ್ಕಿಕೊಂಡು ಯಾರೋ ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ, ಪರಿಸ್ಥಿತಿಗಳನ್ನ ಮೆಚ್ಚಿಸುವುದಕ್ಕೆ, ನಿನ್ನ ದೇಹದ ಆಸೆಗಳನ್ನ ಮೆಚ್ಚಿಸುವುದಕ್ಕೆ ನಿನ್ನ ಮೇಲಿಟ್ಟಂತ ಜ್ಯೇಷ್ಠ ಆಶೀರ್ವಾದವನ್ನು ನೀನು ಕಳೆದುಕೊಳ್ಳುವುದಾದರೆ, ಹಲ್ಲೆಲೂಯಾ, ಏಸಾವನ ಪರಿಸ್ಥಿತಿಯೇ. ಹಲ್ಲೆಲೂಯಾ. ಕಡೆಯದಾಗಿ ಒಂದು ಮಾತನ್ನು ಹೇಳಿ ನಾನು ಮುಗಿಸಿಕೊಳ್ತೇನೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ಜ್ಯೇಷ್ಠ ಸ್ಥಾನದಲ್ಲಿ ಮನೆಯಲ್ಲಿ ಮೊದಲಾಗಿ ಹುಟ್ಟಿದವರೇ, ಗಮನ ಇಡ್ರಿ. ನಿಮ್ಮ ಮೇಲೆ ದೇವರು ವಿಶೇಷವಾದ ಆಶೀರ್ವಾದ ಇಟ್ಟಿದ್ದಾನೆ. ವಿಶೇಷವಾದ ಆಶೀರ್ವಾದ. ಸೈತಾನ ಬಂದ್ರೆ ಫಸ್ಟ್ ನಿನ್ನನ್ನೇ ಟಾರ್ಗೆಟ್ ಮಾಡೋದು. ನಿನ್ನ ತಂಗಿನೋ, ನಿನ್ನ ತಮ್ಮನೋ, ಬೇರೆಯವರು ಮಾಡೋದು. ಯಾರೇ ಟಾರ್ಗೆಟ್? ಫಸ್ಟ್ ನೀನೇ ಟಾರ್ಗೆಟ್. ಯಾಕಂದ್ರೆ ನಿನ್ನ ಮೇಲೆ ಅಭಿಷೇಕ ಇರೋದು, ನಿನ್ನ ಮೇಲೆ ಆಶೀರ್ವಾದ ಇರೋದು, ನಿನ್ನ ಮೇಲೆ ದೇವರ ಅನುಗ್ರಹ ಇರೋದು. ಹಲ್ಲೆಲೂಯಾ. ಇದು ಲೌಕಿಕವಾಗಿ ನಾವು ಹೇಳ್ತಾ ಇದ್ದೀವಿ, ಅರ್ಥ ಮಾಡ್ತೀವಿ. ಹೇಗೆ? ಲೌಕಿಕವಾಗಿ.
ಲೋಕದ ರೀತಿಯಲ್ಲಿ ಮೊದಲನೇ ಈ ಸಿಡಿಲಿಗೆಲ್ಲ ಬರ್ಬೇಕಾದ್ರೆ ಏನ್ ಹೇಳ್ತಾರೆ? ಮೊದಲನೇ ಮಕ್ಕಳು ಯಾಕೆ ಅವ್ರ ತಲೆ ಮೇಲೆ ಬೇರೆಯವ್ರ ಮೇಲೆ ಹಾಕ್ಬಿಡಲ್ಲ. ಅದೇ ಹೇಳ್ರಿ, ಮನೆ ತುಂಬಾ ಕಷ್ಟ ಬಂದ್ಬಿಟ್ರೆ ಯಾರ ತಲೆ ಮೇಲೆ ಭಾರ ಬರೋದು? ಹೇಳ್ರಿ, ಎಷ್ಟೋ ಜನ ಅಯ್ಯೋ ನಾನು ನನ್ನ ಅಕ್ಕ ತಂಗಿರಲ್ಲ ನಾನೇ ಸಾಕು, ಯಾರ ತಲೆ ಮೇಲೆ? ನಿನ್ನ ತಲೆ ಮೇಲೆ. ಅದೇ ರೀತಿಯಾಗಿ ಪರಲೋಕದಲ್ಲಿಯೂ ನಿನ್ನ ತಲೆ ಮೇಲೆ ದೊಡ್ಡ ಕಿರೀಟ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪಟ್ಟ ಎಲ್ಲಾ ಪ್ರಯಾಸಗಳಿಗೆ ದೇವರು ಆಶೀರ್ವಾದವನ್ನು ಕೊಡ್ತಾನೆ. ಆದ್ದರಿಂದ ನಿಮ್ಮ ಅಕ್ಕ ತಂಗಿಯನ್ನ, ನಿಮ್ಮ ಕುಟುಂಬದವರನ್ನ ಕಾಯುವುದು ನಿನ್ನ ಕರ್ತವ್ಯ. ನೀನೇನಾದ್ರೂ ತಪ್ಪು ಮಾಡಿದ್ರೆ ನಿನಗಿರುವುದೆಲ್ಲ ಶಾಪವಾಗಿ ಬದಲ. ಹಲ್ಲೆಲೂಯಾ. ಇದೀರಾ? ನಾನು ಲೌಕಿಕವಾಗಿ ಹೇಳ್ತಾ ಇದ್ದೇನೆ. ಆದಾಮನ ಪಾಪ ಮಾಡಿದ ಕಾರಣ ಭೂಮಿ ಶಾಪಕ್ಕೆ ಬಂತು. ಅವಳು ಪಾಪ ಮಾಡಿದ ಕಾರಣ ಹೆಣ್ಣು ಕುಲವೇ ಶಾಪವಾಗಿ ನೋವಿನಲ್ಲಿ ಇನ್ನೂ ಅನುಭವಿಸ್ತಾ ಇದೆ. ಸರ್ಪ ಮಾಡಿದ ಕಾರಣ ಸರ್ಪಗಳೆಲ್ಲ ಇವತ್ತು ಏನ್ ತಿಂತಾ ಇದೆ? ಮಣ್ಣೆ ತಿಂತಾರೆ. ನೀನು ಪಾಪ ಮಾಡಿದ್ರೆ ಶಾಪವಾಗಿ ಅದು ಬದಲಾದ್ರೆ ನಿನ್ನ ಕುಟುಂಬ ಶಾಪದಲ್ಲಿ ಮುಳುಗಿ ಹೋಗ್ತದೆ. ಮೊದಲನೆಯಾಗಿ ಹುಟ್ಟಿದವರೇ ಗಮನ ಇಟ್ಟುಕೊಳ್ಳಿ, ಎಲ್ಲದರಲ್ಲಿ ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಎರಡನೇದಾಗಿ ಆತ್ಮೀಕವಾಗಿ ಬರುವಾಗ ಸೈತಾನನು ದೇವರು ನಿಮ್ಮೊಳಗಿಟ್ಟಿರುವಂತಹ ಅಭಿಷೇಕವನ್ನು, ಆಶೀರ್ವಾದವನ್ನ, ಆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಿನಗೋಸ್ಕರ ಗೆದ್ದು ತಂದ ಆ ಪದವಿಯನ್ನ ಅವನಿಗೆ ಬಿಟ್ಟುಕೊಡಬೇಕು. ಹಲ್ಲೆಲೂಯಾ. ಹಾಗೆ ಬಿಟ್ಟುಕೊಳ್ಳುವುದಾದ್ರೆ ಕಟ್ಟ ಕಡೆಗೆ ಅದು ಮರಣ ಮಾರ್ಗ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರರೇ, ಇವತ್ತು ನಾವು ಯಾವ ಪರಿಸ್ಥಿತಿ ಪರವಾಗಿಲ್ಲ, ದಾವೀದನ ಹಾಗೆ ಸ್ವಾಮಿ ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನ ಕ್ಷಮಿಸಪ್ಪ. ಹೌದು, ಏನ ಜ್ಯೇಷ್ಠ ಪುತ್ರರ ಅಭಿಷೇಕವನ್ನು ನನಗೆ ಕೊಡಬೇಕು. ಆ ಜ್ಯೇಷ್ಠ ಪುತ್ರಿಯ ಅಭಿಷೇಕವನ್ನು ನನಗೆ ಕೊಡಬೇಕು. ನನ್ನ ಇದ್ರೆ ನಾನು ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಮೊಣಕಾಲೂರಿ, ನಾವೆಲ್ಲರೂ ಮೊಣಕಾಲೂರಿ, ಎಲ್ಲರೂ ಕೂಡ ನಾವೆಲ್ಲರೂ ಕ್ರಿಸ್ತನಲ್ಲಿ ಜ್ಯೇಷ್ಠ ಪುತ್ರರು ಪುತ್ರಿಯರಾಗಿದ್ದೇವೆ. ಒಪ್ಪಿಸಿಕೊಡೋಣ.